ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನನ್ನ ವಿಡಿಯೋನಲ್ಲಿ ನಾನು ನಿಮಗೊಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿಶೇಷವಾದ ಜಾಗ ಅಂದ್ರೆ ಪ್ರಾಬಬ್ಲಿ ಬೆಂಗಳೂರಲ್ಲಿ ಇದೇ ಫಸ್ಟ್ ಅಂಡ್ ಓನ್ಲಿ ಬ್ರಾಂಚ್ ಸದ್ಯಕ್ಕೆ ಇದಿರೋದು ಅನ್ಸುತ್ತೆ ಬೆಂಗಳೂರಲ್ಲಿ. ಬಿಕಾಸ್ ನಾನು ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳೂ ಇಲ್ಲ ಇದ್ರ ಬಗ್ಗೆ. ಅಂಡ್ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕಲ್ವಾ? ಅಫ್ಕೋರ್ಸ್ ನನ್ನ ಥಂಬ್ನೇಲ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಎನಿವೇಸ್ ನಾನೇ ಹೇಳ್ತಾ ಇದ್ದೀನಿ, ತಂಬುಳಿ ಮನೆ ಅಂತ. ಎಸ್, ತಂಬುಳಿ ಸಾಕಷ್ಟು ಜನಕ್ಕೆ ಪರಿಚಯ ಇರುತ್ತೆ, ಕೆಲವು ಜನಕ್ಕೆ ಪರಿಚಯ ಇರೋದಿಲ್ಲ. ಸೊ ಈ ತಂಬುಳಿ ಏನು, ಇವಾಗ ಸಾಮಾನ್ಯವಾಗಿ ನಾವು ಮನೇಲಿ ಮಾಡಿದ್ರೆ 1 ವೆರೈಟಿ 2 ವೆರೈಟಿ ಅಥವಾ 5 ವೆರೈಟಿ ಬಗ್ಗೆ ನಮಗೆ ಗೊತ್ತಿರಬಹುದು. ಆದ್ರೆ ಇಲ್ಲಿ 35 ವೆರೈಟಿ ತಂಬುಳಿಗಳು ಮಾಡ್ತಾರಂತೆ. ಎಸ್, ಸರ್ಪ್ರೈಸಿಂಗ್, ಶಾಕಿಂಗ್ ಅಲ್ವಾ? ಸೊ ಎಸ್, ಈ ತಂಬುಳಿ ಮನೆಗೆ ಹೋಗಿ ಆ 35 ವೆರೈಟಿ ಯಾವ್ದ್ಯಾವ್ದು, ಅಲ್ಲಿ ಹೇಗಿದೆ, ಇದನ್ನೆಲ್ಲ ತಿಳ್ಕೊಳಕ್ ಮುಂಚೆ ನಾನು ಮನೆಯಲ್ಲಿ ನಿಮ್ಗೊಂದು ಪ್ರಾಡಕ್ಟ್ ರಿವ್ಯೂನ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಸ್ಟ್ರಾಂಗ್ ಬಿಲೀಫ್ ಏನಂತ ಹೇಳಿದ್ರೆ, ಈ ಒಂದು ಪ್ರಾಡಕ್ಟ್ ನಮ್ಮ ಕಿಚನ್ ಅಲ್ಲಿ ಇದ್ರೆ ನಮ್ಮ ಹೆಂಗಸರಿಗೆ ಸಾಕಷ್ಟು ಕೆಲಸಗಳು ತುಂಬಾ ಈಸಿಯಾಗಿ ಪಟಪಟ ಅಂತ ಆಗ್ಬಿಡತ್ತೆ ಅಂತ. ನಾನು ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವೇ ನೋಡಿ. ಎಸ್, ಇದ್ದೇ ಅಗ್ಯಾರೋ ಬ್ಲೆಂಡರ್ ವಿತ್ ಸ್ಲೈಸರ್. ಮಾಡೆಲ್ ಬಂದು ರೀಜೆನ್ಸಿ. ಸೊ ಹೆಸರೇ ಹೇಳೋ ಹಾಗೆ ಬ್ಲೆಂಡಿಂಗು ಸ್ಲೈಸಿಂಗು ಅಂತೂ ಮಾಡತ್ತೆ ಅಲ್ವಾ? ಇದ್ರ ಜೊತೆಗೆ ಶ್ರೆಡ್ಡಿಂಗು ಹಾಗೆ ಚಾಪಿಂಗು ಈ ಕೆಲಸ ಕೂಡ ಆಗತ್ತೆ. ಸೊ ಮೂರ್ತಿ ಚಿಕ್ಕದಾದ್ರೂ ಕೆಲಸ ಜಾಸ್ತಿ, ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸಖತ್ ಪವರ್ಫುಲ್ ಆಗಿ ಇದು ವರ್ಕ್ ಮಾಡುತ್ತೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ನಿಜವಾಗ್ಲೂ ಇದು ಮಲ್ಟಿ ಟಾಸ್ಕಿಂಗ್ ಆಯ್ತಾ? ಸೊ ಹೇಗೆ ಇದು ಮಲ್ಟಿ ಟಾಸ್ಕಿಂಗ್ ಮಾಡುತ್ತೆ? ಶ್ರೆಡ್ಡಿಂಗು, ಸ್ಲೈಸಿಂಗು, ಬ್ಲೆಂಡಿಂಗು, ಚಾಪಿಂಗು ಎಲ್ಲ ಹೇಗ್ ಮಾಡುತ್ತೆ, ಇದ್ರ ಜೊತೆ ನಮ್ಗೆ ಏನೇನ್ ಅಟ್ಯಾಚ್ಮೆಂಟ್ಸ್ ಬಂದಿದೆ ಎಲ್ಲದನ್ನು ನಾನು ನಿಮ್ಗೆ ಇವಾಗ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಮಲ್ಟಿ ಫಂಕ್ಷನಲ್ ಬ್ಲೆಂಡರ್ ವಿತ್ ಸ್ಲೈಸರ್ ಬಂದು 250 ವಾಟ್ಸ್, 100% ಕಾಪರ್ ಮೋಟರ್ ಇದರಲ್ಲಿದೆ. ಈ ನಾಬ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ನೋಡಿ 0, 1, 2 ಅಂತ ನಿಮಗೆ ಸ್ಪೀಡ್ಸ್ ಇದೆ. ಜೊತೆನಲ್ಲಿ P ಅಂತ ಏನು ಕಾಣಿಸ್ತಾ ಇದೆ ಅದು ಬಂದು ಪಲ್ಸ್ ಫಂಕ್ಷನ್. ಅಂಡ್ ಸೇಫ್ಟಿಗೆ ಅಂತ ನೀವು ಇದರಲ್ಲಿ ಜಾರ್ ಫಿಕ್ಸ್ ಮಾಡೋ ತನಕ ಇದು ಆನ್ ಆಗೋದಿಲ್ಲ. ನೋಡಿ, ಈ ಸಕ್ಷನ್ ಪವರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದ್ಸಲ ನಾವು ಇದನ್ನ ಫಿಕ್ಸ್ ಮಾಡಿದ್ರೆ ಇದು ಅಲ್ಲಾಡೋದಿಲ್ಲ, ವಿಚ್ ಇಸ್ ವೆರಿ ಗುಡ್. ಇದು ಬಂದು ಸ್ಲೈಸ್ ಅಂಡ್ ಶ್ರೆಡ್ ಡಿಸ್ಕ್. ಒಂದ್ ಕಡೆ ನೀವು ಶ್ರೆಡ್ ಮಾಡಿದ್ರೆ ಇದನ್ನೇ ಉಲ್ಟಾ ಮಾಡಿದ್ರೆ ಈ ಕಡೆಯಿಂದ ಸ್ಲೈಸ್ ಮಾಡಬಹುದು. ಇದು ಬಂದು ಫುಡ್ ಪ್ರೊಸೆಸರ್ ಬೌಲು ಅಂಡ್ ಇದ್ರ ಕೆಪಾಸಿಟಿ ಬಂದು 800 ml. ನಾವು ಚಾಪ್ ಮಾಡಬೇಕಾದ್ರೂ ಆಗಬಹುದು ಅಥವಾ ಸ್ಲೈಸು ಗ್ರೇಟು ಏನು ಮಾಡಬೇಕಾದ್ರೂ ಆ ಅಟ್ಯಾಚ್ಮೆಂಟ್ಸ್ನೆಲ್ಲ ಇದ್ರೊಳಗೆ ಫಿಕ್ಸ್ ಮಾಡಬೇಕು. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ಕವರು. ಇದೇನಂತ ಹೇಳಿದ್ರೆ ಫಿಕ್ಸ್ ಮಾಡುವಾಗ ನೀವು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ರೊಟೇಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಪ್ರೆಸ್ ಮಾಡಿ ರೊಟೇಟ್ ಮಾಡಬೇಕು. ಓಕೆ. ಆ್ಯಂಡ್ ಇದು ಬಂದು ಪುಷರ್, ಅಂದರೆ ನೀವು ಯಾವುದೇ ಒಂದು ವೆಜೀಸ್ನ ಅಥವಾ ಫ್ರೂಟ್ಸ್ನ ಎಲ್ಲ ಒಳಗೆ ತಳ್ಳೋದಕ್ಕೆ ಅಂತ ಪುಷರ್ನ ಕೊಟ್ಟಿದ್ದಾರೆ. ಇದು ಬಂದು ಚಾಪ್ ಬ್ಲೇಡ್. ನೋಡಿ, ಇದನ್ನು ಫಿಕ್ಸ್ ಮಾಡುವಾಗ ಈ ಮಧ್ಯದಲ್ಲಿ ಒಂಚೂರು ಗ್ಯಾಪ್ ಇರಬಾರ್ದು, ಹಂಗೆ ಫಿಕ್ಸ್ ಮಾಡಿದ್ರೆ ಇದು ಕರೆಕ್ಟು. ನೀವೇನಾದರೂ ಇದನ್ನು ಉಲ್ಟಾ ಫಿಕ್ಸ್ ಮಾಡಿದ್ರೆ ದಟ್ ಇಸ್ ರಾಂಗ್. ಇದು ಬ್ಲೆಂಡಿಂಗಿಗೆ ಯೂಸ್ ಮಾಡುವಂಥ 2 ಜಾರ್ದು ಕೆಪಾಸಿಟಿ ಬಂದು 500 ml. ನೋಡಿ, ಇದೇನು ನೋಡ್ತಾ ಇದ್ದೀರಾ ನೀವು, ಶೇಕ್ ಟು ಗೋ ಲಿಡ್. ಅಂದರೆ ನಾವು ಇದನ್ನು ಬ್ಲೆಂಡ್ ಏನಾದರೂ ಒಂದು ಜ್ಯೂಸೋ ಸ್ಮೂತಿನೋ ಏನೋ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಅದನ್ನು ಡೈರೆಕ್ಟಾಗಿ ಬೇಕಾದರೆ ಈ ಒಂದು ಲಿಡ್ ಯೂಸ್ ಮಾಡಿ ಕುಡಿಬಹುದು. ಆ್ಯಂಡ್ ಇದ್ರೊಳಗೆ ನಿಮಗೇನು ಕಾಣಿಸ್ತಾ ಇದೆ ಬ್ಲೇಡು, ಇದು ಬಂದು ಕ್ರಾಸ್ ಬ್ಲೇಡ್ ಬೇಸ್. ಯೂಸ್ ಮಾಡೋದಕ್ಕೆ ಈಸಿ ಆಗೋ ಹಾಗೆ ಯೂಸರ್ ಮ್ಯಾನ್ಯುಯಲ್ ಸಹ ಇರುತ್ತೆ. ಆ್ಯಂಡ್ ಇದು ನನಗೆ 1 ವರ್ಷ ವಾರಂಟಿ ಜೊತೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ. ಈಗ ನೋಡಿ, ನಾನು ಸ್ಲೈಸರ್ನ ಯೂಸ್ ಮಾಡಿ ಸೌತೆಕಾಯಿನ ಸ್ಲೈಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ಲೈಸರು ಮೇಲ್ ಬರೋ ಹಾಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ, ಕ್ಯಾರೆಟ್ ಎರಡನ್ನೂ ಸ್ಲೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಹೇಗೆ ವಿತಿನ್ ಸೆಕೆಂಡ್ಸ್ ಸ್ಲೈಸ್ ಆಗೋಯ್ತು ಅಂತ. ಆ್ಯಂಡ್ ಎಷ್ಟು ಚೆನ್ನಾಗಿ ಫೈನ್ ಸ್ಲೈಸಿಂಗ್ ಆಗಿದೆ ನೋಡಿ. ಈಗ ನಾನು ಈ ಅಟ್ಯಾಚ್ಮೆಂಟ್ ತೆಗೆದು ಉಲ್ಟಾ ಹಾಕ್ತಾ ಇದ್ದೀನಿ ಫಾರ್ ಶ್ರೆಡಿಂಗ್. ಅಂದರೆ ನೀವೇನಾದ್ರು ತುರಿಬೇಕು ಅಂದರೆ ಈ ಥರ ಉಲ್ಟಾ ಹಾಕ್ಕೊಂಡ್ರೆ ಸಾಕು. ಈಗ ಕ್ಯಾರೆಟ್ನ ತುರಿದು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ತುರಿಯೋದು ಅಂದ್ರೆ ರಂಪ ರಾಧ ಅಂತ ಕೈ ನೋವು, ಆದರೆ ಇದು ನೋಡಿ ಕ್ಷಣಗಳಲ್ಲೇ ನೀಟಾಗಿ ತುರಿದು ಕೊಟ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ಈ ಔಟ್ಪುಟ್ ಅಂತ. ಈಗ ನಾನು ನಿಮಗೆ ಚಾಪ್ ಬ್ಲೇಡ್ನ ಯೂಸ್ ಮಾಡಿ ಆನಿಯನ್ನ ಚಾಪ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ನಿಮಗಾಗಲೇ ಹೇಳಿದ ಹಾಗೆ ಅದೇ ಥರ ಫಿಕ್ಸ್ ಮಾಡಿಕೊಂಡು ನೋಡಿ ಇದು ಒಳಗೆ ಹಾಕ್ಕೊಳ್ಳಿ. ಆ್ಯಂಡ್ ಈಗ ಈರುಳ್ಳಿನ ನಾನು ಚಾಪ್ ಮಾಡಬೇಕಾದ್ರೆ ಪಲ್ಸ್ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪಲ್ಸ್ ಮೋಡಲ್ಲಿ ಏನಂದರೆ ಅಡ್ವಾಂಟೇಜು, ನಮಗೆ ಅದು ಎಷ್ಟು ದಪ್ಪ ಎಷ್ಟು ಸಣ್ಣ ಬೇಕು ನೋಡಿಕೊಂಡು ಆರಾಮಾಗಿ ಕಟ್ ಮಾಡ್ಕೋಬಹುದು. ಅಕ್ಕಿ ರೊಟ್ಟಿಗೆ ನನಗೆ ಈರುಳ್ಳಿ ಬೇಕಾಗಿರೋದ್ರಿಂದ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಪಪ್ಪಾಯ ಮಿಲ್ಕ್ ಶೇಕ್ ಮಾಡಿ ನಿಮಗೆ ಬ್ಲೆಂಡರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ.
ಇದರಲ್ಲಿ ಪವರ್ಫುಲ್ ಕಾಪರ್ ಮೋಟರ್ ಇರೋದ್ರಿಂದ ಬ್ಲೆಂಡಿಂಗು ತುಂಬ ಸ್ಮೂತ್ ಆಗಿ ಆಗುತ್ತೆ. ನಾನು ನಿಮಗೆ ಆಗಲೇ ಹೇಳಿದಾಗೆ ಇದು 6-in-1 ಮಲ್ಟಿ ಫಂಕ್ಷನಲ್ ಬ್ಲೆಂಡರ್ ಆಯಿತಾ. ಇದರಲ್ಲಿ 2 ವೇರಿಯಬಲ್ ಸ್ಪೀಡ್ ಮೋಡ್ಸ್ ಬರುತ್ತೆ, ಜೊತೆನಲ್ಲಿ ಪಲ್ಸ್ ಮೋಡ್ ಕೂಡ ಇದೆ. ಆ್ಯಂಡ್ ಎಲ್ಲ ಬ್ಲೇಡ್ಸೂ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್. ನೋಡಿ, ಸೂಪರ್ ಹೆಲ್ದಿ ಪಪ್ಪಾಯ ಮಿಲ್ಕ್ ಶೇಕ್ ರೆಡಿ ಆಗೋಗಿದೆ. ನಾನು ಬೇಕಾದರೆ ಇದನ್ನು ಗ್ಲಾಸಿಗೆ ಪೋರ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಈ ಲಿಡ್ನ ಯೂಸ್ ಮಾಡಿಕೊಂಡು ಇದರಲ್ಲೇ ಡೈರೆಕ್ಟಾಗೂ ಕುಡಿಬಹುದು. ನೋಡಿದ್ರಿ ಅಲ್ವಾ, ಇಷ್ಟು ಪುಟಾಣಿದಾದ್ರೂ ಎಷ್ಟು ಕೆಲಸನ ಚಕ ಅಂತ ಎಫಿಷಿಯಂಟ್ ಆಗಿ ಮಾಡುತ್ತೆ ಅಂತ. ಸೊ ಈ ಅಗ್ಯಾರೋ ಬ್ಲೆಂಡರ್ ವಿತ್ ಸ್ಲೈಸರ್ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ಇದನ್ನ ನಿಮ್ ಕಿಚನ್ ತರಿಸ್ಕೊಳ್ಳಿ, ನಿಮ್ಮ ಕೆಲಸನ ತುಂಬಾನೇ ಸುಲಭ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನು ಇವತ್ತು ಹೇಳಿದ್ದೆ ನಿಮ್ಗೆ ತಂಬುಳಿ ಮನೆನ ತೋರಿಸ್ತೀನಿ ಅಂತ. ಸೊ ತಡ ಮಾಡದೆ, ಈ ತಂಬುಳಿ ಮನೆ ಇರೋದು JP ನಗರ್ ಅಲ್ಲಿ, JP ನಗರ್ 24th ಮೇನ್. ಹಾಗಿದ್ರೆ JP ನಗರ್ಗೆ ಹೋಗೋಣ, ಏನಂತೀರಾ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಈಗ ನಾನು JP ನಗರ್ 24th ಮೇನ್ಗೆ ಬಂದಿದ್ದೀನಿ. ಇಲ್ಲಿ ತಂಬುಳಿ ಮನೆ, ಅವರ ಟ್ಯಾಗ್ ಲೈನ್ ಏನ್ ಗೊತ್ತಾ? ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಹೇಗಿದೆ, ಸಗದಾಗಲ್ಲ ಟ್ಯಾಗ್ ಲೈನು? ಓಕೆ, ತಂಬುಳಿ ಮನೆ ಇತ್ತೀಚೆಗಷ್ಟೇ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಳಗಡೆ ಯಾವ ತಂಬುಳಿ ಸಿಗತ್ತೆ, ತಂಬುಳಿ ಬಿಟ್ಟು ಬೇರೆ ಏನಾದ್ರೂ ಸಿಗತ್ತಾ, ಇದೆಲ್ಲ ನನಗೇನು ಗೊತ್ತಿಲ್ಲ. ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ನನಗೆ ಬೇಸಿಕಲಿ ತಂಬುಳಿ ಅಂದ್ರೆ ತುಂಬಾ ಇಷ್ಟ ಆಯ್ತಾ. ಸೊ ಹಾಗಾಗಿ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ಎನಿವೇಸ್, ಒಳಗೆ ಹೋದ್ಮೇಲೆ ನನ್ನ ಎಕ್ಸೈಟ್ಮೆಂಟ್ ಹೆಚ್ಚಾಗತ್ತಾ ಕಡಿಮೆ ಆಗತ್ತಾ ಅನ್ನೋದು ಗೊತ್ತಾಗತ್ತೆ. ಬನ್ನಿ ತಂಬುಳಿ ಮನೆ ಒಳಗೆ ಹೋಗೋಣ. JP ನಗರ್ 24th ಮೇನ್, ನೆನ್ಪಿಟ್ಕೊಳ್ಳಿ. ಇನ್ಫ್ಯಾಕ್ಟ್ ಇದು ಬಂದು ಎಕ್ಸಾಕ್ಟ್ ಆಗಿ ಶಶಿ ತಟ್ಟೆ ಇಡ್ಲಿ ಪಕ್ಕದಲ್ಲೇ ಇದೆ. ಶಶಿ ತಟ್ಟೆ ಇಡ್ಲಿ ನಾನು ಯಾಕೆ ಮೆನ್ಷನ್ ಮಾಡ್ತಾ ಇದೀನಿ ಅಂದ್ರೆ, ನಾನು ಅವ್ರದ್ದು ಒಂದು ವಿಡಿಯೋ ಮಾಡಿದೀನಿ, ಬಿಡದಿಯ ತಟ್ಟೆ ಇಡ್ಲಿ ಈಗ ಬೆಂಗಳೂರಲ್ಲಿ ಅಂತ. ಸೊ ನೀವು ಆ ವಿಡಿಯೋ ನೋಡಿದ್ರೆ ಓಕೆ, ಇನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ಆದ್ರೂ ಚೆಕ್ ಮಾಡ್ಬಿಡಿ. ಓಕೆ, ಈಗ ಸದ್ಯಕ್ಕೆ ನಾವು ತಂಬುಳಿ ಮನೆ ಒಳಗೆ ಹೋಗೋಣ, ಬನ್ನಿ. ಓಕೆ, ಹೊರಗಡೆ ತುಂಬಾ ಬಿಸಿಲು, ಒಳಗಡೆ ಬಂದ ತಕ್ಷಣ ತಂಪು ಕೂಲ್ ಅನ್ನೋ ತರ AC ಇದೆ ಆಕ್ಚುಲಿ. ನೀವೇ ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್. ಪ್ರಶಾಂತ್. ಓಕೆ. ಸೊ ಸರ್, ಇದು ತಂಬುಳಿ ಮನೆ ಸ್ಟಾರ್ಟ್ ಆಗಿ ಎಷ್ಟು ಇದಾಯ್ತು? ಆಕ್ಚುಲಿ ಇವತ್ತು 5th ಡೇ. ಇವತ್ತೇನು 5ನೇ ದಿನನಾ? 14th ಲಾಂಚ್ ಮಾಡಿದ್ವಿ, ಸಂಕ್ರಾಂತಿ ದಿನ. ಓಕೆ, ಸಂಕ್ರಾಂತಿ ಹಬ್ಬಕ್ಕೆ. ವೆರಿ ನೈಸ್. ಓಕೆ, ಆಕ್ಚುಲಿ ತಂಬುಳಿ ಅಂದ್ರೆ ನಿಮ್ಗೆ ಗೊತ್ತು, ಮಲೆನಾಡಿನ ಟ್ರೆಡಿಷನಲ್ ಒಂದು ಡಿಶ್. ಹೌದು. ಅದು ಎಲ್ಲದೂ ಆಲ್ಮೋಸ್ಟ್ ಆಲ್ ಬಟರ್ ಮಿಲ್ಕ್ ಬೇಸ್ ಅಲ್ಲಿ ಇರುತ್ತೆ. ಹೌದು, ಕರೆಕ್ಟ್. ಸೊ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ, ಇದರಲ್ಲಿ ಹೆಲ್ತ್ ಬೆನಿಫಿಟ್ ಇದೆ. ಸೊ ಬಟರ್ ಮಿಲ್ಕ್ ಗೆ ನಾವು ಡಿಫ್ರೆಂಟ್ ಫ್ಲೇವರ್ ಎಲ್ಲ ಯೂಸ್ ಮಾಡ್ಕೊತಿದೀವಿ. ಈಗ ದೊಡ್ಡ ಪತ್ರೆ, ಅದು ಎಲ್ಲರೂ ಮಾಡ್ತಾರೆ. ಹೌದು, ದೊಡ್ಡ ಪತ್ರೆ, ಪಾಲಕ್ಕು, ಆಮೇಲೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟು ನಾನು ಟ್ರೈ ಮಾಡಿದ್ದೀನಿ. ಇಷ್ಟು ಮಾಡಿದೀರಾ? ನಮ್ಮಲ್ಲಿ ಮ್ಯಾಕ್ಸಿಮಮ್ 35 ವೆರೈಟೀಸ್ ಇದೆ. 35 ಇದೆ. ಡೈಲಿ 10 ಮಾಡ್ತೀವಿ, ಅದು ರೊಟೇಟ್ ಆಗುತ್ತೆ. ದಿನ 10 ತರ ಸಿಗುತ್ತೆ ನಮಗೆ. ಡಿಫ್ರೆಂಟ್ ಇರುತ್ತೆ. ಓಕೆ, ಬಟ್ ಯಾವತ್ ಏನೇನು ಅನ್ನೋದು ಏನಾದ್ರು ಒಂದು ಶೆಡ್ಯೂಲ್ ಇದೆಯಾ? ಇಲ್ಲ, ಆಕ್ಚುಲಿ ಇನಿಷಿಯಲ್ ಡೇಸ್ ಅಲ್ಲ, ಅದಕ್ಕೆ ಇನ್ನು ಹೋಗ್ತಾ ನಾವು ಅದನ್ನ ಮೆನು ಫಿಕ್ಸ್ ಮಾಡ್ತೀವಿ. ಓಕೆ. ಇನ್ನೊಂದು 4-5 ಡೇಸ್ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಆಡ್ ಆಗ್ತಾ ಇದೆ, ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ನಡೀತಿದೆ. ಜೊತೆಗೆ ಇದ್ರದ್ದು ಹೆಲ್ತ್ ಬೆನಿಫಿಟ್ ಅಂತಂದ್ರೆ, ಸಪೋಸ್ ನೀವು ಪಾಲಕ್ ಒಂದ್ ಇಟ್ಕೊಳ್ಳಿ, ಆಮೇಲೆ ದೊಡ್ಡ ಪತ್ರೆ, ಇದು ಯಾವ್ದನ್ನ ಕುಡಿದ್ರೆ ಏನಾಗುತ್ತೆ ಅನ್ನೋದು ಆಕ್ಚುಲಿ ನಮ್ದು ಮೆನುನಲ್ಲೇ ಮೆನ್ಷನ್ ಮಾಡಿದೀವಿ. ವೆರಿ ನೈಸ್. ಜೊತೆಗೆ ಲೆಮನ್ ಗ್ರಾಸ್ ಇದೆ, ತುಂಬಾ ಕೇಳ್ದೋದೆಲ್ಲ ಇದೆ. ಆಮೇಲೆ ನಾವು ಮೆನುನಲ್ಲಿ ಇಲ್ದೋದನ್ನು ನಾವು ಆಕ್ಚುಲಿ ಬ್ಯಾಕ್ ಎಂಡ್ ಅಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದೀವಿ. ಎಷ್ಟು ಏನು ಪ್ರಿಪರೇಷನ್ ಎಲ್ಲ ಬೇಕಲ್ಲ, ಅದನ್ನೆಲ್ಲ ತಯಾರಿ ಮಾಡ್ಕೊತಾ ಇದೀವಿ. ಸೊ ತಂಬುಳಿಲಿ ನಮ್ಗೆ ಓವರ್ ಆಲ್ ಏನು ಅಂತಂದ್ರೆ, ಇದು ಆಲ್ಟರ್ನೇಟಿವ್ ಫ್ರೂಟ್ ಜ್ಯೂಸ್ ಅಂತ. ನೀವು ಸಪೋಸ್ ಊಟ ಮಾಡಿದ್ರಿ, ಸ್ವಲ್ಪ ಏನು ಹೆವಿ ಅನ್ನಿಸ್ತು, ಅದಕ್ಕೆ ಲೆಮನ್ ಗ್ರಾಸ್ ಇದೆ, ಅಥವಾ ವಾಯು ವಿಳಂಗ ಇದೆ, ಹೆಸರಲ್ಲೇ ಇದೆ. ಅದೊಂಥರ ಲೀಫ್. ಮೇಜರ್ ಎಲ್ಲ ನಾವು ಗ್ರೀನ್ ಬಳಸ್ಕೊತಾ ಇದೀವಿ. ಅದ್ರ ಜೊತೆಗೆ ರೂಟ್ಸ್ ಅಂತಂದ್ರೆ ನಮ್ದು ಟ್ಯೂಬರ್ ಎಲ್ಲ ಬಳಸ್ಕೊತಾ ಇದೀವಿ. ಮ್ಯಾಂಗೋ ಜಿಂಜರ್ ಅಂತ, ಅಂಬೆ ಶುಂಠಿ ಹೇಳ್ತಾರಲ್ಲ ಅದು. ಆಮೇಲೆ ಟರ್ಮರಿಕ್, ರಾ ಟರ್ಮರಿಕ್ ಅಲ್ಲಿ. ಸೊ ನೀವು ರಾ ಟರ್ಮರಿಕ್ ಅಂದ್ರೆ ಇದು ಅರ್ಶಿಣದ ಕೊಂಬು. ನೈಸ್. ನೀವು ಮೂಲತಃ ಎಲ್ಲಿನವರು? ನಮ್ದು ಸಾಗರ. ಸಾಗರ. ನಾನು ಪ್ರಶಾಂತ್ ಅವ್ರನ್ನ ಕೇಳ್ತಾ ಇದ್ದೆ, ಅಂದ್ರೆ ಒಳಗ್ ಬಂದ್ರೆ ಒಂಥರ ಈ ಒಂದು ಆಂಬಿಯನ್ಸೇ ಬೇರೆ ತರ ಇದೆ. ಸೊ ಇವ್ರು ಹೇಳಿದ್ರು ಮಲೆನಾಡನ್ನ ಇಲ್ಲಿ ರೀಕ್ರಿಯೇಟ್ ಮಾಡೋ ಪ್ರಯತ್ನ ನಡೀತಿದೆ ಅಂತ, ವಿಚ್ ಇಸ್ ವೆರಿ ನೈಸ್. ಅಂದ್ರೆ ವರ್ಲಿ ಆರ್ಟ್ ಆಗಿರಬಹುದು, ಅಥವಾ ನೀವು ಅಡಿಕೆ ಏನ್ ಹೇಳಿದ್ರು? ಅಡಿಕೆ ದಬ್ಬೆ ಅಂತ ಹೇಳ್ತಾರೆ. ಅಡಿಕೆ ದಬ್ಬೆ, ಅಡಿಕೆ ಮರದ ಪೀಸ್ ಮಾಡಿ ರೀಪರ್ ತರ ಮಾಡಿ ಮ್ಯಾಟ್ ಫಿನಿಶ್ ಇದ್ದು ಕೊಟ್ಟಿದೀವಿ. ಸೊ ಎಲ್ಲ ಊರಿಂದಾನೇ ತಂದಿದೀವಿ.
ವೆರಿ ನೈಸ್. ಸೊ ನೀವು ಮತ್ತೆ ಇನ್ನೊಬ್ರು ಯಾರು ಸರ್ ಪಾರ್ಟ್ನರ್? ಕಾರ್ತಿಕ್ ಅಂತ. ಕಾರ್ತಿಕ್ ಅಂತ. ಆಕ್ಚುಲಿ ತಂಬ್ಳಿದ್ ಬ್ಯಾಕ್ ಗ್ರೌಂಡ್ ಏನು ಅಂತಂದ್ರೆ ನಾವು ಅಲ್ಲಿ ಟ್ಯಾಗ್ ಲೈನ್ ಅಲ್ಲಿ ಹಾಕಿದೀವಿ. ನಾನ್ ನೆಕ್ಸ್ಟ್ ಕೇಳೋಳಿದ್ದೆ ನಿಮ್ಗೆ, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಂತ ಹಾಕಿದ್ದೀರಾ, ಯಾಕೆ ಅಂತ? ಅಜ್ಜಿ ಹೇಳ್ಕೊಟ್ಟಿದ್ದು ಅಂತಂದ್ರೆ ಆಕ್ಚುಲಿ ಈ ಮಜ್ಜಿಗೆನ ಕಡ್ದು ಮಾಡ್ತಾರಲ್ಲ, ಆಕ್ಚುಲಿ ಅದು ಮುಂಚೆ ನಮ್ಮ ಹಿಂದಿನ ತಲೆಮಾರಿಂದ ಬಂದಿರೋದು. ಅದನ್ನೇನು ಅಂತಂದ್ರೆ ಕಡ್ಗೋಲು ಅಂತ ಇತ್ತು, ಅದ್ರಲ್ಲಿ. ಬಟ್ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಇವಾಗ ಮಷಿನ್ ಯೂಸ್ ಮಾಡ್ಕೊಂಡು ಮಾಡ್ತಿದೀವಿ. ಓ, ನೀವು ಇಲ್ಲಿ ಕಡ್ದೆ ಮಾಡೋದಾ? ಮಜ್ಜಿಗೆ ಕಡ್ದು ಬಟರ್ ಮಿಲ್ಕ್ ತೆಗೆದು ಮಾಡ್ತಿದ್ವಿ. ಇಲ್ಲಿ ಸಾಕಷ್ಟು ಜನ ನಾನು ತಂಬುಳಿ ನೋಡಿರೋದು, ಫಾರ್ ಎಕ್ಸಾಂಪಲ್ ನಮ್ಮ ಅತ್ತೆನೆ ತಗೊಳ್ಳಿ, ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ತಂಬುಳಿನ ಸ್ವಲ್ಪ ಚಟ್ನಿ ಫಾರ್ಮ್ ಅಲ್ಲಿ ಮಾಡಿಟ್ಕೊಳ್ತಾರೆ ಆಯ್ತಾ, ದೊಡ್ಡ ಪತ್ರ ಅದನ್ನೆಲ್ಲ. ಆಮೇಲೆ ಬೇಕು ಅನ್ನುವಾಗ ಮೊಸರು ಸೇರಿಸ್ಕೊಂಡು ಅನ್ನ ಕಲ್ಸ್ಕೊಂಡು ತಿಂತಾರೆ. ಸೊ ಅದು ಒಂದ್ ಕೈಂಡ್ ಆಫ್ ಟೇಸ್ಟ್ ವೈಸ್ ಚೆನ್ನಾಗಿ ಆಗ್ಬೋದು, ಬಟ್ ಅದು ಆರೋಗ್ಯ ದೃಷ್ಟಿಯಿಂದ ಮೊಸರು ಒಳ್ಳೇದಲ್ಲ, ಇದು ಬೆನಿಫಿಟ್ಸ್ ಜಾಸ್ತಿ. ಬಟ್ ಮೊಸರು ಪ್ರೋಬಯೋಟಿಕ್ ಅಲ್ವಾ ಸರ್? ಇಟ್ ಈಸ್ ಆಕ್ಚುಲಿ ಗುಡ್ ಅಲ್ವಾ? ಓಕೆ, ಆದ್ರೆ ಇದು ಜಾಸ್ತಿ ಪರ್ಮಿಟೇಷನ್ ಆಗುತ್ತೆ. ಅಂದ್ರೆ ನಾವು ಕಡಿತೀವಲ್ಲ, ಅದು ತಿನ್ ಕಡಿಯೋದ್ರಿಂದ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಸೊ ಬನ್ನಿ ಮೇಡಮ್, ಹತ್ರ ಬನ್ನಿ, ಮೈಕ್ ನನ್ನ ಹತ್ರ ಇದೆ. ಮೇಡಮ್ ತಮ್ಮ ಹೆಸರು? ಅನುಷಾ ಅಂತ. ನಾನು ಅದೇನಕ್ಕೆ ಅಂದ್ರೆ ಈಗ ಜಾಸ್ತಿ ಜನ ಹೆಲ್ತ್ ಕಾನ್ಶಿಯಸ್ ಆಗಿದಾರಲ್ಲ, ಫ್ಯಾಟ್ ಬೇಡ, ನಾನು ಕ್ಯಾಲರೀಸ್ ಕೌಂಟ್ ಮಾಡೇ ತಗೋತೀನಿ, ಇಂಟೇಕ್ ಮಾಡ್ತೀನಿ. ಸೊ ಅಂತವ್ರಿಗೋಸ್ಕರ ಕರ್ಡ್ ಗಿಂತ ಬಟರ್ ಮಿಲ್ಕ್ ಇಸ್ ಬೆಸ್ಟ್, ಬಿಕಾಸ್ ವಿ ರಿಮೂವ್ ಫ್ಯಾಟ್. ಫ್ಯಾಟ್ ರಿಮೂವ್ ಮಾಡಿರೋ ನೀರ್ ಮಜ್ಜಿಗೆ ಅಂದ್ರೆ ಅವ್ರು ಎಷ್ಟು ಇಂಟೇಕ್ ತಗೊಂಡ್ರು ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಫ್ಯಾಟ್ ರಿಮೂವ್ ಮಾಡಿರೋ ಮಜ್ಜಿಗೆ ಯೂಸ್ ಮಾಡ್ತಿರೋದು ಕುಡಿಯೋಕೆ ಅಂತ. ಸೊ ಇವ್ರು ಹೇಳ್ತಿದ್ರು ನೀವು ಕಾರ್ತಿಕ್ ಅವ್ರ ಪಾರ್ಟ್ನರ್, ಕಾರ್ತಿಕ್ ಅವ್ರ ವೈಫ್ ಅಂತ ಹೇಳಿ. ನೀವೇನ್ ಮಾಡ್ತಿರೋದು? ನಾನು ಆಕ್ಚುಲಿ ಫುಲ್ ಟೈಮ್ ಇಲ್ಲೇ ಇರೋದು. ನೀವು ಮೂಲತಃ ಸಾಗರದವ್ರೇನಾ? ಯಾ, ಸಾಗರದವ್ರು. ಅಂದ್ರೆ ನನ್ನ ಹಸ್ಬೆಂಡ್ ಸಾಗರದವರು, ನಾನು ಚಿಕ್ಕಮಂಗ್ಳೂರ್ ಬೇಸ್ಡ್. ಚಿಕ್ಕಮಂಗ್ಳೂರ್. ಸೊ ಕಾಫಿಲೇನು ಅನ್ಕೊಳ್ಳಿಲ್ವಾ ಮಾಡ್ಬೇಕು ಅಂತ? ತಂಬುಳಿ ಮನೆ ಅಂತ ಹೆಸರು ಕೇಳಿದ ತಕ್ಷಣ ನನಗೆ ಎಕ್ಸೈಟಿಂಗ್ ಆಗಿತ್ತು, ಬಿಕಾಸ್ ನನಗೆ ತಂಬುಳಿ ಪರ್ಸನಲಿ ತುಂಬಾ ಇಷ್ಟ. ಸೊ ಎಸ್, ಐ ಆಮ್ ಎಕ್ಸೈಟೆಡ್ ಟು ಟೇಸ್ಟ್. ಸೊ ನೋಡುವ ಇವತ್ತಾಗಿದೆ ರುಚಿ. ಸೊ ಇವತ್ತು ಫಸ್ಟ್ ಏನೇನ್ ಇದೆ ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಅರಿಶಿನ ಕೊಂಬಿನ ತಂಬುಳಿ, ಟರ್ಮರಿಕ್ ಸ್ಟಿಕ್ ತಂಬುಳಿ, ಪಾಲಕ್ ತಂಬುಳಿ, ಶ್ರೀಗಂಧದ ಸೊಪ್ಪಿನ ತಂಬುಳಿ. ಓ, ದಿಸ್ ಇಸ್ ವೆರಿ ನೈಸ್, ಡಿಫ್ರೆಂಟ್. ಸ್ಯಾಂಡಲ್ವುಡ್ ಲೀವ್ಸ್, ಬಾಳೆ ದಿಂಡಿನ ತಂಬುಳಿ. ಬಾಳೆ ದಿಂಡು ನಮ್ಮನೇಲಿ ರೆಗ್ಯುಲರ್, ಬಟ್ ತಂಬುಳಿ ಅಲ್ಲ ಅದರಲ್ಲಿ. ಗುಡ್. ವಾಯು ವಿಳಂಗ ತಂಬುಳಿ. ವಾಯು ವಿಳಂಗ ಇದೆಲ್ಲ ಕಡೆ ಸಿಗುತ್ತಾ? ಈ ವಾಯು ವಿಳಂಗ ಇಲ್ಲ ಅನ್ಸುತ್ತಲ್ಲ? ಓನ್ಲಿ ಮಲ್ನಾಡು. ಮಲ್ನಾಡಲ್ಲಿ ಮಾತ್ರ, ಕರೆಕ್ಟ್. ಸೊ ಲೆಮನ್ ಗ್ರಾಸ್ ತಂಬುಳಿ, ಮೆಂತ್ಯ ತಂಬುಳಿ. ಇದು ಮೆಂತ್ಯ ಸೊಪ್ಪಿಂದ ಮೆಂತ್ಯ ಬೀಜದ? ಮೆಂತ್ಯ ಬೀಜ. ಓಕೆ ಓಕೆ. ನೀವ್ ಇವಾಗ ಹೇಳಿದ್ರಿ ವಾಯು ವಿಳಂಗ ಇಲ್ಲಿ ಸಿಗಲ್ಲ ಅಂತ, ನೀವು ಪ್ರತಿ ಸಲ ಅಲ್ಲಿಂದ ತಗೊಂಡ್ ಬಂದ್ ಮಾಡ್ಬೇಕಾ? ನಾವು ಸಾಗರದಲ್ಲಿ ಸುತ್ತಮುತ್ತ ಹಳ್ಳಿ ಜನಗಳ ಹತ್ರ ಸೋರ್ಸ್ ಮಾಡಿ ಅಲ್ಲಿಂದ ತರ್ಸ್ಕೊತೀವಿ. ನನಗೆ ಇವಾಗ ಏನ್ ಸಜೆಸ್ಟ್ ಮಾಡ್ತಾರೆ, ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ಲಿ ಅಂತ? ನೀವು ಲೆಮನ್ ಗ್ರಾಸ್ ಅಂಡ್ ಅಂಬೆ ಕೊಂಬು ಫಸ್ಟ್ ಟೇಸ್ಟ್ ಮಾಡಿ, ನಿಮಗೆ ಹೆವಿ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ ಅದು. ಓಕೆ ಓಕೆ. ನೀವು ರೆಗ್ಯುಲರ್ ಆಗಿ ಅವ್ರಿಗೆ ಕೊಡೋ ಕ್ವಾಂಟಿಟಿ ಕೊಡ್ಬೇಡಿ ನನಗೆ, ಬಿಕಾಸ್ ನಾನು ಜಾಸ್ತಿ ಸ್ಟಾರ್ಟ್ ಟ್ರೈ ಮಾಡ್ಬೇಕಾಗುತ್ತೆ. ಸ್ವಲ್ಪ 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 ಸ್ವಲ್ಪ. ಓಕೆ, ನಾನೀಗ ಮೊದಲನೇದಾಗಿ ಲೆಮನ್ ಗ್ರಾಸ್ ತಂಬುಳಿ ಟ್ರೈ ಮಾಡ್ತಾ ಇದ್ದೀನಿ. ಲೆಮನ್ ಗ್ರಾಸ್ ಟೀ ಕುಡಿದಿದ್ದೀನಿ ನಾನು, ಆದ್ರೆ ತಂಬುಳಿ ಇದೆ ಮೊದಲನೇ ಸಲ ಆಯ್ತಾ. ಇದಕ್ಕೆ ಬೆಳ್ಳುಳ್ಳಿ ಹಾಕಿದರೆ, ಒಗ್ಗರಣೆ ಹಾಕಿಲ್ಲ. ಬೆಳ್ಳುಳ್ಳಿ ಇದು ಒಂದಕ್ಕೆ ಹಾಕೋದು ಅಂತ ಹೇಳಿದ್ರು, ಲೆಮನ್ ಗ್ರಾಸ್ ಮಾತ್ರ. ಅಂಡ್ ಮಿಕ್ಕಿದ ಎಷ್ಟೊಂದು ವೆರೈಟಿಗೆ ಒಗ್ಗರಣೆನೂ ಬರುತ್ತಂತೆ. ಎನಿವೇಸ್ ಅದನ್ನ ನೆಕ್ಸ್ಟ್ ಟ್ರೈ ಮಾಡೋಣ. ಈಗ ಫಸ್ಟ್ ಲೆಮನ್ ಗ್ರಾಸ್ ತಂಬುಳಿ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸ್ವಲ್ಪ ನೀರ್ ಕನ್ಸಿಸ್ಟೆನ್ಸಿ ಇದೆ ಇದು. ಅಂಡ್ ನೋಡೋದಕ್ಕೆ ಸಡನ್ ಆಗಿ ಇವಾಗೆಲ್ಲ ಕಡೆ ಫೇಮಸ್ ಅಲ್ಲ ಶುಂಠಿ ಕಾಫಿ, ಒಂಥರ ಶುಂಠಿ ಕಾಫಿ, ಅದನ್ನ ಶುಂಠಿ ಕಷಾಯ ಅನ್ಬೋದು ಆಕ್ಚುಲಿ, ಆ ತರ ಕಾಣಿಸ್ತಾ ಇದೆ ನೋಡೋದಕ್ಕೆ ಆಯ್ತಾ. ಇಲ್ಲಿ ತಗೊಂಡು ಹೋಗ್ತಿದ್ದಾಗೇನೆ ಆಕ್ಚುಲಿ ಫುಲ್ ಫ್ಲೇವರ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಚೆನ್ನಾಗಿದೆ, ಅಂದ್ರೆ ಪ್ಯಾಲೆಟ್ಗೆ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾರದಲ್ವಾ, ಸೊ ಒಂಥರ ಲೆಮನ್ ಗ್ರಾಸ್ ಆಗಿರ್ಬೋದು, ಗಾರ್ಲಿಕ್ ಆಗಿರ್ಬೋದು, ಎರಡೂ ಫ್ಲೇವರು ಜೋರಾಗಿ ಹೊಡಿತಿದೆ. ನೈಸ್, ತಣ್ಣಗಿದೆ, ಹದವಾಗಿ ಮಾಡಿದ್ದಾರೆ ಎಲ್ಲಾನು. ಅಂದ್ರೆ ಯಾವುದು ಓವರ್ ಪವರ್ ಆಗ್ತಲ್ಲ, ಉಪ್ಪು ಅಷ್ಟೇ ಕರೆಕ್ಟ್ ಆಗಿದೆ. ವೆರಿ ನೈಸ್, ವೆರಿ ಡಿಫ್ರೆಂಟ್ ಆಕ್ಚುಲಿ. ತುಂಬಾ ಚೆನ್ನಾಗಿ, ನನಗೆ ಇಷ್ಟ ಆಯ್ತು. ವೆರಿ ನೈಸ್. ಗೋಕರ್ಣ ಉಪ್ಪ ಇದು ಪ್ರೊಸೆಸ್ಡ್, ಮತ್ತೆ ನಮ್ಗೆ ಇದು ಟೇಸ್ಟ್ ಹೆವಿ ಫೀಲ್ ಆಗಲ್ಲ, ಸ್ಟ್ರಾಂಗ್ ಸಾಲ್ಟ್ ಫ್ಲೇವರ್ ಬರ್ತದೆ, ಆ ತರ ಅನ್ಸಲ್ಲ, ಮೈಲ್ಡ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಆಕ್ಚುಲಿ. ಓಕೆ, ವೆರಿ ನೈಸ್. ಸೊ ಒಗ್ಗರಣೆ ನೀವೇನೋ ಹೇಳ್ತಾ ಇದ್ರಿ, ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ. ಒಗ್ಗರಣೆಗೆ ನಾವು ಗಾಣದ ಫ್ರೆಶ್ ಕೊಬ್ಬರಿ ಎಣ್ಣೆನೆ ಬಳಸ್ತೀವಿ ಎಲ್ಲದಕ್ಕೂ. ವುಡ್ ಪ್ರೆಸ್ಡ್, ನಾಟ್ ವುಡ್ ಪ್ರೆಸ್ಡ್, ನಾರ್ಮಲ್ ಗಾಣ ಅಂದ್ರಲ್ಲ ಅದಕ್ಕೆ ಕೇಳಿದ್ದೆ. ಮರದ ಗಾಣದ ವುಡ್ ಪ್ರೆಸ್ ಹೇಳ್ತೀವಿ. ಹೌದು, ಇದು ನಾರ್ಮಲ್ ಗಾಣ. ನಾರ್ಮಲ್ ಗಾಣ. ಓಕೆ ಓಕೆ ಓಕೆ.
ಸರಿ, ಇವಾಗ ನೆಕ್ಸ್ಟ್ ಯಾವ್ದು ಟ್ರೈ ಮಾಡೋಣ ಅಂತೀರಾ? ಸ್ಯಾಂಡಲ್ವುಡ್ ಅಂದ್ರೆ ಸ್ಟ್ರಾಂಗ್ ಫ್ಲೇವರ್ ಇರಬಹುದು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡುವ. ನಿಮ್ಗೆ ತುಂಬಾ ಹೆವಿ ಡಿಫ್ರೆಂಟ್ ಫ್ಲೇವರ್ಸ್ ಇರಲ್ಲ, ಲೀವ್ಸ್ ಗಳು ಸ್ವಲ್ಪ ಮೈಲ್ಡ್ ಫ್ಲೇವರ್ ಬರುತ್ತಲ್ಲ. ಓ, ಇದು ಶ್ರೀಗಂಧದ ಸೊಪ್ಪಿನ ತಂಬುಳಿ. ಕರೆಕ್ಟ್ ಕರೆಕ್ಟ್. ನೈಸ್. ಇನ್ನೊಂದು ಚೂರು ಹಾಕಿ. ಸಾಸಿವೆ ಒಗ್ಗರಣೆ ಕೊಟ್ಟಿರೋದ ಇದು? ಸಾಸಿವೆ, ಜೀರಿಗೆ ಮತ್ತೆ ಕೆಂಪು ಮೆಣಸಿನಕಾಯಿ. ಸಾಕು 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 ಸಾಕು. ನೈಸ್. ಈಗ ಶ್ರೀಗಂಧದ ಸೊಪ್ಪಿನ ತಂಬುಳಿ ನೋಡಿ. ಸೊಪ್ಪು ಅಂದ ತಕ್ಷಣ ಗ್ರೀನ್ ಕಲರ್ ಬಂದ್ಬಿಡುತ್ತೆ ನಮಗೆ ನೋಡಿ. ಅ ವೆರಿ ಪ್ಲೀಸಿಂಗ್ ಗ್ರೀನ್ ಕಲರ್, ಲೈಟ್ ಗ್ರೀನು ವಿತ್ ಕೊಬ್ಬರಿ ಎಣ್ಣೆ ಒಗ್ಗರಣೆ, ಸಾಸಿವೆ, ಸ್ವಲ್ಪ ಜೀರಿಗೆನೂ ಕಾಣಿಸ್ತಾ ಇದೆ ನನಗೆ. ಲೆಟ್ಸ್ ಟ್ರೈ. ಮಜ್ಜಿಗೆ ಗೊತ್ತಲ್ವ ನಿಮಗೆ, ಬಟರ್ ಮಿಲ್ಕಲ್ಲಿ ಕಡ್ದು ಮಾಡಿರೋದು ಅಂತ ಹೇಳಿದ್ರು ಇವರು. ಚೆನ್ನಾಗಿ ಎಲ್ಲದೂ, ಐ ಮೀನ್ ಎಲ್ಲ ಅಂದರೆ ಇದು ಎರಡನೇ ನಾನು ಟ್ರೈ ಮಾಡ್ತಿರೋದೀನು, ಬಟ್ ಸ್ಟಿಲ್ ಇಲ್ಲಿಗೆ ತೊಗೊಂಬರ್ತಿದ್ದ ಹಾಗೇನೆ ಆ ಒಂದು ಘಮ ಬರುತ್ತೆ, ವಿಚ್ ಇಸ್ ನೈಸ್. ಚೆನ್ನಾಗಿದೆ. ಬಟ್ ನನಗೆ ಶ್ರೀಗಂಧದ ಸೊಪ್ಪು ಅಂತ ಏನು ಸಪ್ರೇಟಾಗಿ ಗೊತ್ತಾಗ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿದೆ. ಮೇ ಬಿ ನಾನೇ ಸ್ಯಾಂಡಲ್ವುಡ್ ಅಂತ ನೋಡಿಬಿಟ್ಟು ಬೇರೆ ವಾಸನೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟೆ ಅನ್ಸುತ್ತೆ. ಬಟ್ ಸ್ಯಾಂಡಲ್ವುಡ್ ಸೊಪ್ಪು ನಾನು ಯಾವತ್ತೂ ನೋಡೂ ಇಲ್ಲ, ಟೇಸ್ಟು ಮಾಡಿಲ್ಲ. ಸೊ ಹಾಗಾಗಿ ದಿಸ್ ದ ವೆರಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ ಒಗ್ಗರಣೆ ಬಾಯಿಗೆ ಸಿಗ್ತಾ ಇರತ್ತಲ್ಲ, ಅದೊಂದು ಬೇರೆನೇ ಟೇಸ್ಟ್ ಕೊಡ್ತಾ ಇದೆ. ಸಾಸಿವೆ ಎಲ್ಲ ಕುಟುಂಬ ಅಂತ ಇದೆ ಆ್ಯಕ್ಚುಲಿ. ದಪ್ಪ ಸಾಸಿವೆ ಹಾಕಿದ್ದಾರೆ ನೋಡು. ಇಲ್ಲ, ಸಣ್ಣ ಸಾಸಿವೆನೇ, ಒಂದು ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ನೈಸ್. ಬಿಸಿಲಲ್ಲಿ ಕುಡಿಬೇಕು ನೀವು ತಂಬುಳಿ, ಸೂಪರಾಗಿ ಅನ್ಸುತ್ತೆ. ಮಾವಿನಕಾಯಿ ತಂಬುಳಿನೇನ ಇದು? ಓಕೆ. ಓ, ಒಣಮೆಣಸಿನ್ಕಾಯಿ ಆಯಿತು. ನಾನು ಕೇಳೋಳಿದ್ದೆ ಹಿಂಗೆ ಯಾವುದಕ್ಕಾದ್ರೂ ಹಾಕ್ತೀರಾ ಅಂತ. ಓಕೆ, ವೆರಿ ನೈಸ್. ಸೊ ಒಣಮೆಣಸಿನ್ಕಾಯಿ, ಇಂಗು, ಸಾಸಿವೆ, ಜೀರಿಗೆ ಒಗ್ಗರಣೆ ಬಿದ್ದಿರುವಂಥ ಮಾವಿನಕಾಯಿ ತಂಬುಳಿ. ಇದಕ್ಕೆ ಮಜ್ಜಿಗೆ ಇಲ್ಲ ಆಯ್ತಾ, ಪ್ಲೇನ್ ಮಾವಿನಕಾಯಲ್ಲಿ ಮಾಡಿರೋವಂಥದ್ದು. ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಸ್ವಲ್ಪ ಖಾರ ಬೇಕನ್ಸುತ್ತೆ ನನಗೆ, ಯಾವಾಗಲೂ ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ. ಉಪ್ಪು, ಹುಳಿ, ಖಾರ ಎಲ್ಲ ಇದೆ ಇದರಲ್ಲಿ. ವೆರಿ ನೈಸ್. ಮಾವಿನಕಾಯಿ ಅಂದರೆ ನನಗೆ ಇಷ್ಟ. ಸೊ ಬೇಸಿಕ್ಲಿ ಐ ಥಿಂಕ್ ಎಷ್ಟೊಂದು ಜನಕ್ಕೆ ಮಾವಿನಕಾಯಿ ಇಷ್ಟ ಅನ್ಸುತ್ತೆ. ಫ್ಲೇವರ್ಗೆ ಯು ವಿಲ್ ಫಾಲ್. ವೆರಿ ನೈಸ್, ವೆರಿ ನೈಸ್. ಎರಡು ಮಜ್ಜಿಗೆ ಕುಡಿದ್ಮೇಲೆ ಒಂದು ಪ್ಲೇನ್ ಕುಡಿದ್ರೆ ಅದು ಬ್ರೇಕ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ವೆರಿ ನೈಸ್, ಚೆನ್ನಾಗಿದೆ. ಇದು ನಾರ್ಮಲ್ ಒಣಮೆಣಸಿನ್ಕಾಯಿ, ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಏನದು? ಓಕೆ ಓಕೆ. ಅದನ್ನ ಫ್ರೈ ಮಾಡಿದ್ದೀರಾ ಒಂಚೂರು ಒಗ್ಗರಣೆನಲ್ಲಿ? ಇವಾಗ ಸಮ್ಮರ್ ಬರ್ತಾ ಇದೆ, ಸೊ ಮಾವಿನಕಾಯಿ ಸೀಸನ್ ಶುರುವಾಗತ್ತೆ. ಚೆನ್ನಾಗಿದೆ ಮಾವಿನಕಾಯಿ, ವೆರಿ ನೈಸ್. ನೀವು ಮಡಿಕೆಯಲ್ಲಿರೋದಕ್ಕಷ್ಟೇ ತಣ್ಣಗಿದೆಯಾ ಅಥವಾ ಬೇರೆ ಕೂಲಿಂಗ್ ಏನಾದ್ರು ಮಾಡಿ? ಇಲ್ಲ, ಬೇರೆ ಏನು ಮಾಡಿಲ್ಲ. ಮಡಿಕೆಯಲ್ಲಿ ಇಟ್ಟಿರೋದೇ ಅದೇ ಉದ್ದೇಶದಿಂದ. ನಾವು ಮತ್ತೆ ಅದನ್ನ ಕೂಲಿಂಗ್ ಮಾಡೋದು ಬೇಡ. ಕೂಲಿಂಗ್ ಮಾಡಿದ್ರೆ ಕೆಲವೊಬ್ರಿಗೆ ಅದು ಕೋಲ್ಡ್ ಎಫೆಕ್ಟ್. ಕರೆಕ್ಟ್. ಸೊ ಓಲ್ಡ್ ಡೇ ನಾವು ಸೇಮ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಒಂದ್ಸಲ ಜಾಸ್ತಿ ಕೋಲ್ಡ್ ಅಥವಾ ವಾರ್ಮ್ ಆಗಬಾರ್ದು ಅಂತಾನೆ ಮಡಿಕೆ ಇಟ್ಟಿರೋದು. ವೆರಿ ನೈಸ್. ಎಸಿನೂ ಅದಕ್ಕೋಸ್ಕರನೇ. ಸೊ ಅದು ಮ್ಯಾನೇಜ್ ಆಗುತ್ತೆ. ವೆರಿ ನೈಸ್. ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಏನೇ ಇದ್ರು ವಾಯು ಇದ್ರೆ ಇದು ರಿಲೀಸ್ ಮಾಡತ್ತಂತೆ. ವಾಯು ವಿಳಂಗ ತಂಬುಳಿ ಹೆಸರೇ ಚೆನ್ನಾಗಿದೆ, ನಂಗೆ ಹೇಳಕ್ ಇಷ್ಟ ಆಗ್ತದೆ. ವಾಯು ವಿಳಂಗ. ನಾನು ಇಲ್ಲಿ ತಗೊಂಡು ಬಂದು ಫಸ್ಟ್ ವಾಸನೆ ನೋಡ್ತೀನಿ. ಸ್ವಲ್ಪ ಸ್ವೀಟ್ ಮೇಲಿದೆ ಇದು. ಒಂದು ಸ್ವಲ್ಪ ಕಣ್ಮುಚ್ಕೊಂಡು ಅನುಭವಿಸ್ತಾ ಇದ್ದೀನಿ. ಸ್ವಲ್ಪ ಡೀಪ್ ಆಗಿ ಫ್ಲೇವರ್ಸ್ನೆಲ್ಲ ತಗೊಳ್ತಾ ಇದ್ದೀನಿ. ವೆರಿ ನೈಸ್. ವಾಯು ವಿಳಂಗ ಇದರಲ್ಲೂ ತುಂಬ ಸ್ಟ್ರಾಂಗ್ ಫ್ಲೇವರ್ ಅಂತೇನಿಲ್ಲ, ಸ್ವಲ್ಪ ಸ್ವೀಟಿಶ್ ಮೇಲಿದೆ. ಆ್ಯಂಡ್ ಮಜ್ಜಿಗೆದು ಚೆನ್ನಾಗಿ ಬರ್ತಾ ಇದೆ ಇದ್ರ ಘಮ ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೂ ಒಗ್ಗರಣೆ ಹಾಕಿದ್ದಾರೆ. ನೈಸ್, ಚೆನ್ನಾಗಿದೆ. ಓಕೆ, ನಂದಿವತ್ತು ತಂಬುಳಿ ದಿನಾಚರಣೆ ನಡೀತಾ ಇದೆ.
ಎಷ್ಟೊಂದು ಸ್ವಲ್ಪ ಟ್ರೈ ಮಾಡ್ತಾನೆ ಇದ್ದೀನಿ. ಇದು ಇವಾಗ ಐ ಥಿಂಕ್ ಲಾಸ್ಟ್ ಅಂತದೆ ತಂಬುಳಿ. ನೋಡೋಣ, ಏನು ಕಮೆಂಟ್ ಆಗಕ್ಕೆ ಹೋಗಲ್ಲ ನಾನು ನಿಮಗೆ. ಇದು ಒಟ್ಟಿನಲ್ಲಿ ಪಾಲಕ್ ತಂಬುಳಿ ಟ್ರೈ ಮಾಡ್ತಾ ಇದ್ದೀನಿ ಆಯ್ತಾ. ಇದು ನೋಡಿ ಗ್ರೀನ್ ಕಲರ್ ಇದೆ. ಅಫ್ಕೋರ್ಸ್ ಪಾಲಕ್ ಅಂದಮೇಲೆ ನಮ್ಗೆ ಒಳ್ಳೆ ಕಲರ್ ಬೇಕೇ ಬೇಕು. ಸೊ ಪಾಲಕ್ಕು ಮಜ್ಜಿಗೆ ಜೊತೆ ಮಿಕ್ಸ್ ಆದಾಗ ಸ್ವಲ್ಪ ಲೈಟ್ ಗ್ರೀನ್ ಆಗಿದೆ. ಆ ಒಂದು ಲೈಟ್ ಗ್ರೀನ್ ಕಲರ್. ಟೇಸ್ಟಿ, ಇದು ತುಂಬ ಟೇಸ್ಟಿ ಆಗಿದೆ. ತಣ್ಣಗಿದೆ ಆ್ಯಕ್ಚುಲಿ. ಇಷ್ಟು ಕುಡ್ದಿದ್ರಲ್ಲೂ ಇದು ತುಂಬ ಜಾಸ್ತಿ ತಣ್ಣು ಅನಿಸ್ತಾ ಇದೆ ನನಗೆ. ಆ್ಯಂಡ್ ಹಿಂಗೆ ಕುಡಿದ ತಕ್ಷಣ ಫ್ಲೇವರ್ಸ್ ಒಂದು ಫುಲ್ಲು ಹಿಂಗೆ ಬರ್ಸ್ಟ್ ಆಗ್ತದೆ. ಉಪ್ಪಾಗಿರಬಹುದು, ಮಜ್ಜಿಗೆದು ಟೇಸ್ಟ್ ಆಗಿರಬಹುದು, ಎಲ್ಲನೂ ಹಿಂಗೆ ಬರ್ಸ್ಟ್ ಆಗ್ತದೆ. ಚೆನ್ನಾಗಿದೆ ಪಾಲಕ್ ತಂಬುಳಿ. ಸ್ವಲ್ಪ ಮೈಲ್ಡಾಗಿ ಖಾರ ಇದೆ, ಸಕ್ಕರ ಇದೆ. JP ನಗರ್ 24th ಮೇನಲ್ಲಿದೆ ಇದು ನಿಮಗೆ ತಂಬುಳಿ ಮನೆ. ನೀವು ಗೂಗಲ್ ಮ್ಯಾಪ್ಸಲ್ಲಿ ಲೊಕೇಶನ್ ಹಾಕ್ಕೊಂಡ್ರೆ ಲೊಕೇಶನ್ ಸಿಗುತ್ತೆ. ಇದು ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ರಿಗೂ ಸಂಭ್ರಮ ಸಡಗರ ಆಗಿದೆ. ಇಲ್ಲಿ ಬಂದವ್ರಿಗೆಲ್ಲ ತಂಬುಳಿ ಹೆಸರುಗಳು ನೋಡ್ತಾ ಇದ್ರೆ ಯಾವ್ದು ಟ್ರೈ ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಏನು ಮಾಡಬೇಕು ಅಂತ. ಸೊ ನಾನು ಪಾಲಕ್ ತಂಬುಳಿನ ಎಂಜಾಯ್ ಮಾಡ್ತಾ ಇದ್ದೀನಿ. ತುಂಬಾ ಇಷ್ಟ ಆಯ್ತು ನನಗೆ. ದಿಸ್ ಇಸ್ ವೆರಿ ನೈಸ್. ಸೊ ಇಲ್ಲಿ ತಂಬುಳಿಗಳಷ್ಟೇ ಅಲ್ಲದೆ ನಿಮಗೆ ಸ್ಯಾಂಡ್ವಿಚಸ್ ಸಿಗುತ್ತೆ ಅಂಡ್ ಸ್ವೀಟ್ ಕೂಡ ಸಿಗುತ್ತೆ ಅಂತೆ. ಸೊ ಸ್ವೀಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈಗ ಸ್ಯಾಂಡ್ವಿಚ್ ಟ್ರೈ ಮಾಡ್ತೀನಿ. ಅಂಡ್ ಸ್ಪ್ರೌಟ್ ಸ್ಯಾಲೆಡು ಸಿಗುತ್ತೆ ಇಲ್ಲಿ. ಸೊ ಇದು ಬಂದು ಬಾಳೆಹಣ್ಣು, ಪೀನಟ್ ಬಟರ್, ಆಲ್ಮಂಡ್ ಬಟರ್ ಜೊತೆನಲ್ಲಿ ವಾಲ್ನಟ್ ಪೀಸಸ್ ಹಾಕಿದ್ದಾರೆ, ಸ್ವಲ್ಪ ಹನಿ ಹಾಕಿದ್ದಾರೆ ಅಂತ ಹೇಳೋದು. ನೋಡಿ ಇಲ್ಲಿ ಈ ಸ್ಯಾಂಡ್ವಿಚ್ಗೆ. ಸೊ ಎರಡು ಈ ಥರ ಟ್ರಯಾಂಗಲ್ ಶೇಪ್ ಪೀಸಸ್ ಬರುತ್ತೆ. ಇದು ಬಂದು 150, 150 ರೂಪಾಯಿ. ಇದು ನಿಮಗೆ ಚಾಯ್ಸಸ್ ಇರೋದು ಬರೀ ವೀಟ್ ಬ್ರೆಡ್ ಮತ್ತೆ ಮಲ್ಟಿಗ್ರೈನ್ ಬ್ರೆಡ್ ಎರಡೇ, ನೋ ವೈಟ್ ಬ್ರೆಡ್ ಆಯ್ತಾ. ಸೊ 150 ರೂಪಾಯಿ ಸ್ಯಾಂಡ್ವಿಚ್. ತಂಬುಳಿಗಳಿಗೆಲ್ಲಾನು 50 ರೂಪಾಯಿ. ಒಂದು ಲೋಟ 50 ರೂಪಾಯಿ ತಂಬುಳಿ. ಓಕೆನಾ? ಓಕೆ, ಟ್ರೈ ಮಾಡೋಣ ಈಗ. ಬಾಳೆಹಣ್ಣು, ಪೀನಟ್ ಬಟರ್, ಆಲ್ಮಂಡ್ ಬಟರ್, ವಾಲ್ನಟ್. ಎಲ್ಲ ತುಂಬಾ ರಿಚ್ ಆಗಿದೆ. ಬಟ್ ನನಗೆ ಸ್ವೀಟ್ ಜಾಸ್ತಿ. ಸ್ವೀಟ್ ಇಷ್ಟಪಡೋರಿಗೆ, ಬಾಳೆಹಣ್ಣು ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ನನಗೆ ಕಸ್ಟಮೈಸ್ಡ್ ಮಾಡಿಸ್ಕೊಳಂಗಿದ್ರೆ ನಾನು ಬ್ರೆಡ್ಡು, ಪೀನಟ್ ಬಟರು, ಆಲ್ಮಂಡ್ ಬಟರು, ವಾಲ್ನಟ್ ಅಷ್ಟೇ ಕೇಳಿದ್ವಿ. ಬಾಳೆಹಣ್ಣು ತೆಗೆದ್ಬಿಡಿ, ಜೇನುತುಪ್ಪ ತೆಗೆದ್ಬಿಡಿ ಅಂತೀವಿ. ಆ ಸ್ವೀಟ್ನೆಸ್ ಕಡಿಮೆ ಮಾಡಕ್ಕೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಮತ್ತು ತುಂಬ ಹೆವಿ ಆಗ್ಬೋದು ಇದು. ಎರಡು ತಿಂದರೆ ಒಂಥರ ಫುಲ್ಲು ಹೊಟ್ಟೆ ತುಂಬ ಹೋಗುತ್ತೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ನಾನು ಒಂದು ತಿಂತೀನಿ, ಇನ್ನೊಂದು ಪ್ರಶಾಂತು. ಒಂದು ತಿನ್ನಿದ್ರೂ ಹೆವಿ ಆಗಬಹುದು ಅಂತ ಅನ್ನಿಸ್ತಿದೆ. ಒಳ್ಳೆ ಹಬ್ಬದ ಸಂಭ್ರಮ ಥರ ಕಿಚ್ಚಿ ಪಿಚ್ಚಿ ಸೌಂಡ್ ಕೇಳಿಸ್ತದೆ. ಇಲ್ಲಿ ಮೆನುನಲ್ಲಿ ಯಾವ್ದ್ಯಾವ್ದು ಏನೇನಕ್ಕೆ ಬೆನಿಫಿಷಿಯಲ್ ಅಂತ ಹಾಕಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್ ನಾನೀಗ ವಾಯುವಿಳಂಗ ತಂಬುಳಿ ತಗೊಂಡೆ ಅಲ್ವಾ, ಹೊಟ್ಟೆ ಉಬ್ರಕ್ಕೆ ಬಹಳ ಪರಿಣಾಮಕಾರಿ. ಹೊಟ್ಟೆ ಹುಳು ನಿವಾರಿಸಿ ಏನಿದು ಅಪಾನ ವಾತವನ್ನು ಶಮನಗೊಳಿಸಲು ಸಹಾಯವಾಗುತ್ತದೆ. ವೆರಿ ನೈಸ್. ಸೊ ಇದನ್ನ ಇಂಗ್ಲಿಷಲ್ಲಿ ಓದಿ ಹೇಳ್ತೀನಿ ನಿಮಗೆ. ವೆರಿ ಎಫೆಕ್ಟಿವ್ ಫಾರ್ ಫ್ಲಾಟುಲೆನ್ಸ್, ರಿಮೂವ್ ಸ್ಟಮಕ್ ವಾರ್ಮ್ಸ್, ರಿಲೀವ್ಸ್ ಫ್ಲಾಟುಲೆನ್ಸ್. ಓಕೆ, ಇನ್ನೇನು ತಗೊಂಡೆ ನಾನೀಗ? ಪಾಲಕ್ ತಂಬುಳಿ ಹೆಲ್ಪ್ಸ್ ಟು ಕೀಪ್ ದ ಬಾಡಿ ಕೂಲ್, ದೇಹಕ್ಕೆ ತಂಪು. ಆಮೇಲೆ ಏನು ತಗೊಂಡೆ? ನುಗ್ಗೆ ಸೊಪ್ಪಿನ ತಂಬುಳಿನೂ ಇದೆ ಇಲ್ಲಿ, ಬಟ್ ಇವತ್ತಿಲ್ಲ. ನಮಗೆ ನುಗ್ಗೆ ಸೊಪ್ಪಿನ ತಂಬುಳಿ ಟ್ರೈ ಮಾಡಬೇಕು ಅಂತ ಆಕ್ಚುಲಿ ಇಷ್ಟ. ಇನ್ನು ಏನೇನು ವೆರೈಟಿ ಇದೆ ಗೊತ್ತಾ? ಬಸಳೆ ಸೊಪ್ಪಿನ ತಂಬುಳಿ ಇದೆ, ಜೀರಿಗೆ ತಂಬುಳಿ ಇದೆ, ಹಸಿ ಜಾಕಾಯಿ ತಂಬುಳಿ ಇದೆ, ವಿಚ್ ಇಸ್ ಗುಡ್. ಹಸಿ ಜಾಕಾಯಿ ಅಂದ್ರೆ ರಾ ನಟ್ಮೆಗ್. ಗುಡ್, ವೆರಿ ನೈಸ್. ಆಮೇಲೆ ಸ್ವಾರ್ಲೆ ಸೊಪ್ಪಿನ ತಂಬುಳಿ ಅಂತ, ಇದೇನೋ ಗೊತ್ತಿಲ್ಲ ನನಗೆ. ಸ್ವಾರ್ಲೆ ಗ್ರೀನ್ಸ್ ಲೀವ್ಸ್ ಅತಿಸಾರವನ್ನ ನಿಯಂತ್ರಿಸಿ, ಪಚನ ಕ್ರಿಯೆ ಸಮತೋಲಿಸಿ, ನಿದ್ರಾಜನಕವಾಗಿ ಕೆಲಸ ಮಾಡುತ್ತದೆ. ಕೆಲವರಿಗೆ ನೋವು ನಿಯಂತ್ರಕವಾಗಿ ಕೆಲಸ ಮಾಡುತ್ತದೆ. ಓಕೆ, ತುಂಬಾ ಡೀಪ್ ಆಗಿ ಹೋಗೋದು ಬೇಡ, ನಾನು ಸುಮ್ಮನೆ ಓದ್ತಾ ಹೋಗ್ತೀನಿ ನಿಮ್ಗೇನೇನು ಅಂತ. ಆದ್ರೆ ನಿಮಗೊಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ನೋಡಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಯಾವ ಸೊಪ್ಪು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇವ್ರ ಮೆನು ಫಸ್ಟ್ ನೋಡಿ. ಮೆನುನಲ್ಲಿ ಓದ್ಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಬಹುದು ಏನ್ ತಗೋಬೇಕು ಏನ್ ಬಿಡ್ಬೇಕು ಅನ್ನೋದು.
ದೊಡ್ಡ ಪತ್ರೆದಿದೆ, ಮಸಾಲಾ ಮಜ್ಜಿಗೆನೂ ಸಿಗುತ್ತಂತೆ, ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಾಕಿರೋದು, ಶಂಖಪುಷ್ಪ ಹೂವಿನ ತಂಬುಳಿ, ಅದೇ ಈ ತರ ಏನೇನೋ ಸ್ವಲ್ಪ ಕೆಲವೊಂದೆಲ್ಲ ನಾವು ಕೇಳ್ದೇನೆ ಇರುವಂತದ್ದು ಇದೆ. ಕಾಕೆ ಸೊಪ್ಪಿನ ತಂಬುಳಿ, ಐ ಡೋಂಟ್ ನೋ ವಾಟ್ ಇಸ್ ಕಾಕೆ ಸೊಪ್ಪು. ಕಾಕೆ ಸೊಪ್ಪು ಅಂದ್ರೆ ನಾನು ಈ ಕಡೆ ಕನ್ನಡ ನೋಡ್ಬಿಟ್ಟು ಈ ಕಡೆ ಇಂಗ್ಲಿಷ್ ಅಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ನಾನು. ಗಾರ್ಡನ್ ನೈಟ್ ಶೇಡ್ ಲೀವ್ಸ್ ತಂಬುಳಿ ಅಂತೆ, ಅದು ಕಾಕೆ ಸೊಪ್ಪು, ಗಾರ್ಡನ್ ನೈಟ್ ಶೇಡ್, ಅದು ಗೊತ್ತಿಲ್ಲಪ್ಪ, ನಾನು ಕೇಳಿಲ್ಲ. ಅಜ್ವೈನ್, ಜೀರಾ, ಮಸ್ಟರ್ಡ್, ತುಂಬಾ ವೆರೈಟೀಸ್ ಇದೆ ರೀ. ಅವರೇ ಹೇಳ್ದಂಗೆ 35 ವೆರೈಟಿ ತಂಬುಳಿಗಳಿದೆ. ಸೊ ನೀವು ಇಲ್ಲಿ ಬಂದಾಗ ಮೆನು ನೋಡಿ, ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನ ತಗೊಂಡು ಟ್ರೈ ಮಾಡಿ. ನಿಮಗೆ ಏನು ಇಷ್ಟ ಆಯ್ತು, ಏನು ಇಷ್ಟ ಆಗಲಿಲ್ಲ ನನಗೆ ಕಮೆಂಟ್ ಮಾಡಿ, ಆಯ್ತಾ. ಈಗ ಈ ಸ್ಯಾಂಡ್ವಿಚ್ನ ಮುಗಿಸ್ತೀನಿ ನಾನು. ಸೊ ಈಗ ನಾನು ಗ್ರೀಕ್ ಯೋಗರ್ಟ್ ಸ್ಯಾಂಡ್ವಿಚ್ ಟ್ರೈ ಮಾಡ್ತಾ ಇದ್ದೀನಿ. ಗ್ರೀಕ್ ಯೋಗರ್ಟ್ ಅಂತ ಹೇಳಿದ್ರೆ ಬೇಸಿಕ್ಲಿ ಮೊಸರಲ್ಲಿ ನಿಮಗೆ ಅಂದರೆ ಸ್ವೀಟ್ನೆಸ್ ಇರೋದಿಲ್ಲ. ಆ್ಯಂಡ್ ಕ್ಯಾರೆಟ್ ಹಾಕಿದ್ದಾರೆ, ಕೋಸ್ ಹಾಕಿದ್ದಾರೆ, ಆ್ಯಂಡ್ ಜೊತೆಯಲ್ಲಿ ನೋಡಿ ಟೋಫು ಕೂಡ ಇದೆ. ಸಣ್ಣಗೆ ಸ್ಲೈಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿದ್ದಾರೆ ಅನ್ಸುತ್ತೆ. ಟೋಫು ನನಗಿಷ್ಟ, ಪ್ರಶಾಂತ್ಗೆ ಇಷ್ಟ ಆಗಲ್ಲ. ಬಿಕಾಸ್ ಈ ಟೋಫು ಏನು ಗೊತ್ತಾ, ಸೋಯಾ ಬೇಸಿಕ್ಲಿ ಇದು ಸೋಯಾ ಕರ್ಡ್. ಸೊ ಟೋಫು ಟೇಸ್ಟ್ ಗೊತ್ತಿರೋರಿಗೆ, ಟೋಫು ಹೆಲ್ತ್ ಬೆನಿಫಿಟ್ಸ್ ಗೊತ್ತಿರೋರಿಗೆ ಇಷ್ಟ ಆಗುತ್ತೆ. ಬೇಸಿಕಲಿ ನನಗೆ ಟೋಫು ಇಷ್ಟ ಇಸ್ ಬಿಕಾಸ್ ನಾಟ್ ಫಾರ್ ದ ಟೇಸ್ಟ್, ಫಾರ್ ದ ಹೆಲ್ತ್ ಬೆನಿಫಿಟ್ಸ್. ಓಕೆ, ಈಗ ಸ್ಯಾಂಡ್ವಿಚ್ ಟ್ರೈ ಮಾಡೋಣ. ನೋಡಿ ಇದು ಸ್ಯಾಂಡ್ವಿಚ್ಚು. ಫುಲ್ ಟೋಫು ಸ್ಲೈಸಸ್ ಇದೆ. ಕೋಸು ಈರುಳ್ಳಿನೂ ಹಾಕಿದಾರಾ? ಈರುಳ್ಳಿ ಹೂವು ಇದೆ, ಸ್ಪ್ರಿಂಗ್ ಆನಿಯನ್ಸು. ಐ ಥಿಂಕ್ ಸ್ಪ್ರಿಂಗ್ ಆನಿಯನ್ದೇ ಆನಿಯನ್ ಇರಬೇಕಿದು. ನೈಸ್. ಸ್ಪ್ರಿಂಗ್ ಆನಿಯನ್ಸು, ಗ್ರೀಕ್ ಯೋಗರ್ಟು, ಕ್ಯಾಬೇಜು, ಕ್ಯಾರೆಟು, ಕೋಸು, ಕ್ಯಾರೆಟು, ಈರುಳ್ಳಿ ಹೂವು. ಚೆನ್ನಾಗಿದೆ. ಇದು ನನಗಿಷ್ಟ ಆಗೋ ಥರ ಇದೆ. ಯಾಕಂದ್ರೆ ನನಗೆ ಈ ಕೋಲ್ಸ್ನ ಸ್ಯಾಲಡ್ ನಂಗೆ ತುಂಬ ಇಷ್ಟ ಆಯ್ತಾ. ಅದರೊಳಗೆ ಅಫ್ಕೋರ್ಸ್ ಮಯೋನು ಇರುತ್ತೆ, ವಿಚ್ ಇಸ್ ನಾಟ್ ಸೋ ಹೆಲ್ದಿ. ಇಲ್ಲಿ ಹಂಗ್ ಕರ್ಡ್ ಇರೋದ್ರಿಂದ ಇಟ್ಸ್ ವೆರಿ ಹೆಲ್ದಿ, ಚೆನ್ನಾಗಿದೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ವೀಟ್ ಬ್ರೆಡ್ಡು, ಮಲ್ಟಿಗ್ರೈನ್ ಬ್ರೆಡ್ಡು ಎರಡೇ ಚಾಯ್ಸಸ್ ಇರೋದಿಲ್ಲ ನಿಮಗೆ. ರುಚಿಯಾಗಿದೆ, ತುಂಬ ಖಾರವಾಗಿ ಆ ಥರ ಎಲ್ಲ ಇಲ್ಲ, ಮೈಲ್ಡಾಗೆ ಇದೆ. ಇದೂ ಅಷ್ಟೇ ತುಂಬ ಮೈಲ್ಡಾಗಿದೆ. ಓಕೆ, ಸೊ ಇವಾಗ ತೊಡೆದ ಮೇಲೆ ತುಪ್ಪ ಹೋಗ್ತಾ ಇದೆ ನೋಡಿ, ಚೆನ್ನಾಗಿ ಕರಗಿಸಿರುವಂಥ ತುಪ್ಪ. ಥ್ಯಾಂಕ್ ಯು ಅನುಷಾ. ಇದು ಅಕ್ಕಿ ಹಿಟ್ಟಲ್ಲಿ ಮಾಡಿರೋವಂಥ ಸ್ವೀಟು. ನಾನು ಇದನ್ನ ಇದುವರೆಗೂ ತಿಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನೋಡೋಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ನೋಡಿ ಎಷ್ಟು ತೆಳ್ಳಗೆ, ಸಿ ಒಂಥರ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟು, ಸಕ್ಕತ್ ತೆಳ್ಳಗಿದೆ ಇದು. ಫುಲ್ಲು ಸೌಂಡ್ ಕೇಳಿಸ್ಕೋಬೋದು ಅನ್ಸುತ್ತೆ. ನೋಡೋಣ, ಮೈಕ್ ಹತ್ರ ತೊಗೊಳೋದೆ. ಬಟ್ ತುಂಬ ತೆಳ್ಳಗಿರೋದ್ರಿಂದ ನಿಮ್ಗೆ ಅಷ್ಟು ಕ್ರಿಸ್ಪಿನೆಸ್ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಬಟ್ ಸಖತ್ ಕ್ರಿಸ್ಪಿ ಆಗಿದೆ ಇದು. ಹಿಂಗೆ ಅಂದ ತಕ್ಷಣ ಪುಡಿ ಆಗ್ಬಿಡ್ತಾ ಇದೆ ಫುಲ್ಲು. ಅದೇ ಅಕ್ಕಿ ಹಿಟ್ಟಿಗೆ ಬೆಲ್ಲ ಹಾಕಿ ಮಾಡೋದಂತ ಇದು. ಅಂದರೆ ಮಡಿಕೆನ ಸ್ಟವ್ ಮೇಲೆ ಹಿಂಗೆ ಉಲ್ಟಾ ಮಾಡ್ಬಿಟ್ಟು ಮಡಿಕೆ ಮೇಲೆ ಹೀಗೆ ಹಾಕಿ ತೆಗೆದು ಮಾಡಿರೋದು ಇದು. ಅಫ್ಕೋರ್ಸ್ ನನಗೆ ಫುಲ್ ಮೆಥಡ್ ಗೊತ್ತಿಲ್ಲ. ಇವ್ರೇನಾದ್ರು ಸ್ವೀಟ್ ಖಾಕ್ರನ ಇಲ್ಲ, ಆ ಥರ ಇಲ್ಲ, ತುಂಬ ತೆಳ್ಳಗಿದೆ ಇದು, ಸಖತ್ ಕ್ರಿಸ್ಪಿ ಆಗಿದೆ. ಇವ್ರೇನಾದ್ರು ಇಲ್ಲಿ ಮಾಡ್ತಾ ಇದ್ದಿದ್ರೆ ನಾನು ನಿಮ್ಗೆ ಆ ವಿಡಿಯೋ ಶೂಟ್ ಮಾಡಿ ತೋರಿಸ್ಬೋದಿತ್ತು, ಸಖತ್ತಾಗಿರೋದು. ಬಿಕಾಸ್ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತದೆ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೋಬೇಕು ಅಂತ. ವೆರಿ ನೈಸ್. ಸೊ ತುಪ್ಪದ ಜೊತೆ ಇರುವಂಥ ತೊಡೆದೇವ್ನ ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ ಈಗ. ವಿತ್ ತುಪ್ಪ ತುಂಬ ಯಮ್ಮಿ ಆಗಿದೆ. ಬಿಕಾಸ್ ತುಪ್ಪ ಸ್ವಲ್ಪ ಸ್ವೀಟ್ನೆಸ್ನ ಹೊಡೆದು ತುಪ್ಪದ ಘಮ ಬರ್ತಾ ಇದೆ. ಸೊ ಎರಡು ಮಿಕ್ಸ್ ಆದಾಗ ಸಖತ್ತಾಗಿದೆ ಇದು. ನಮ್ಮ ಒಬ್ಬಟ್ಟು ಥರ ತುಪ್ಪ, ಬರೀ ತುಪ್ಪ ಜೊತೆನೂ ಟ್ರೈ ಮಾಡ್ಬೋದಂತೆ ಇದು. ಅಥವಾ ಇದಕ್ಕೆ ಬಿಸಿ ಹಾಲು ಹಾಕೊಂಡು ಕೂಡ ಟ್ರೈ ಮಾಡ್ಬೋದು. ನಾನು ಇನ್ಫ್ಯಾಕ್ಟ್ ಹೇಳಿದೆ ಇಲ್ಲ ಸ್ವೀಟ್ ಬೇಡ, ತುಂಬ ಹೆವಿಯಾಗಿಬಿಟ್ಟಿದೆ, ಟ್ರೈ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅಂತ. ನೀವು ತೊಡೆದೇವು ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಕರೆಕ್ಟಾಗಿ ತಿಂದರೆ ಒಂದು ಅಥವಾ 2 ಸ್ಪೂನಲ್ಲಿ ಮುಗ್ದು ಹೋಗುತ್ತೆ ಅಂದರು. ಹಾಗೆ ಇದೆ ಇದು.
ಬಾಯಲ್ಲಿ ಹಾಕೊಂಡಿದ ತಕ್ಷಣ ಕರ್ಗಿ ಹಂಗೆ ಒಳಗೆ ಹೋಗ್ತದೆ. ಸೊ ಉಳಿದಿರೋ ಇಷ್ಟಕ್ಕೆ ಹಾಲು ಹಾಕೊಳ್ತೀನಿ ಈಗ. ಸೊ ಒಬ್ಬಟ್ಟಿಗೆ ಹಾಲು ಹಾಕೊಳ್ಳೋ ಹಾಗೆ ನಾವೀಗ ತೊಡೆದೇವು ತುಪ್ಪನೂ ಹಾಕಿದೀವಿ, ಒಂಚೂರು ಹಾಲು ಹಾಕೊಳ್ತೇವೆ. ನಾನು ಎಕ್ಸ್ಟ್ರಾ ಹಾಲು ಹಾಕೊಂಡೆ ಇವಾಗ. ನನಗೆ ಬರೀ ಹಾಲು ಫ್ಲೇವರ್ ಇಷ್ಟ ಆಗಲ್ಲ, ಬಟ್ ಈ ತರ ಯಾವ್ದಾದ್ರು ಒಂದು ಸ್ವೀಟ್ ಮೇಲೆ ಬಿದ್ದಾಗ ಓಕೆ. ಟ್ರೈ ಮಾಡುವ ವಿತ್ ಮಿಲ್ಕ್. ವಿತ್ ಮಿಲ್ಕ್ ಅಂತೂ ಇನ್ನೂ ಬಾಯಿಗೆ ಹಾಕೊಳ್ಳೋದು ಬೇಡ, ಹಾಗೆ ಕರ್ಗೋಗುತ್ತೆ ಅನಿಸ್ತಾ ಇದೆ. ವೆರಿ ನೈಸ್. ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ನಾನು ಕೇಳೇ ಇರಲಿಲ್ಲ, ತೊಡೆದೇವು ಕೇಳೇ ಇರಲಿಲ್ಲ ಅನ್ನುವಾಗ ತಿನ್ನೋ ದೂರದ ಮಾತು. ತುಂಬ ಚೆನ್ನಾಗಿದೆ, ವೆರಿ ನೈಸ್. ನೀವು ಇಲ್ಲಿ ಬಂದಾಗ ಸ್ವೀಟ್ ಇಷ್ಟ ಇರೋರು ಅಂದ್ರೆ ಖಂಡಿತ ಇದನ್ನು ಟ್ರೈ ಮಾಡಿ. ಇದು ವೆರಿ ವೆರಿ ನೈಸ್. ಓಕೆ, ನಾನಿಲ್ಲಿ ಮಿಕ್ಸ್ಡ್ ಸ್ಪ್ರೌಟ್ ಸ್ಯಾಲಡ್ ತೊಗೊಂಡಿದ್ದೀನಿ. ಮಿಕ್ಸ್ಡ್ ವೆಜೀಸ್ ಆ್ಯಕ್ಚುಲಿ. ಅಂದರೆ ಇವಾಗ ಸೌತೆಕಾಯಿ ಇದೆ, ಟೊಮೆಟೊ ಇದೆ, ಈರುಳ್ಳಿ ಕಾಣಿಸ್ತಾ ಇದೆ, ಈರುಳ್ಳಿ ಹೂವು ಕಾಣಿಸ್ತಾ ಇದೆ, ಸ್ಪ್ರಿಂಗ್ ಆನಿಯನ್ಸು, ಆಮೇಲೆ ಮೊಳಕೆ ಕಟ್ಟಿದ್ದು ಕಡಲೆಕಾಳಿದೆ, ಮೊಳಕೆ ಕಟ್ಟಿದ ಹೆಸರು ಕಾಳಿದೆ, ಕಾಯಿ ತುರಿ ಕಾಣಿಸ್ತಾ ಇದೆ ಚೆನ್ನಾಗಿ. ಆ್ಯಂಡ್ ಇವರೆಲ್ಲದಕ್ಕೂ ಜೀರಿಗೆ ಮೆಣಸು ಉಪಯೋಗಿಸ್ತೀನಿ ಅಂತ ಹೇಳಿದ್ರು. ಅಂದರೆ ಆ ಕಡೆ ಎಲ್ಲ ಒಂದು ಸಣ್ಣ ಸಣ್ಣ ಮೆಣಸಿನ್ಕಾಯಿ ಒಂದು ಸಿಗುತ್ತೆ, ಜೀರಿಗೆ ಮೆಣಸು ಅಂತ. ನಮ್ಮನೇಲಿ ಇದೆ ಆ್ಯಕ್ಚುಲಿ, ಅದು ನಾನು ಅಲ್ಲಿಗೆ ಹೋದಾಗ ತೊಗೊಂಡ್ಬಂದಿದೆ. ತೋರಿಸ್ತೀನಿ ಸಲ ನಿಮಗೆ ಮನೇಲಿ ಯಾವ್ದಾದ್ರು ವೀಡಿಯೋ ಮಾಡುವಾಗ ಆಯ್ತಾ. ಸೊ ಅದನ್ನು ಖಾರಕ್ಕೆ ಉಪಯೋಗಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಉಪ್ಪು ಮತ್ತು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಇದು ಬಂದು ಇಷ್ಟಲ್ಲ, ಇದು ಬರೀ ಸ್ಯಾಂಪ್ಲಿಂಗಾಗಿ ನಾನು ತೊಗೊಂಡಿರೋದು. ಬಟ್ ಇದ್ರ ಫುಲ್ ಬರುತ್ತೆ 60 ರೂಪಾಯಿ ನಿಮಗೆ. ಒಂದು ಬೌಲು 60 ರೂಪೀಸ್ ಆಯ್ತಾ. ಆ್ಯಂಡ್ ನಾನು ಇದಕ್ಕೆ ಮುಂಚೆ ತಿನ್ನಲ್ಲ ತೊಡೆದೇವೆ 70 ರೂಪೀಸ್. ಓಕೆ, ಸೊ ಇದನ್ನು ಟ್ರೈ ಮಾಡೋಣ. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದ ವಿಷಯ ಅಂದರೆ ಎಲ್ಲ ಹೆಲ್ದಿ ಆಗಿದೆ. ಸೊ ಆರೋಗ್ಯ ದೃಷ್ಟಿಯಿಂದ ಸಕರ ಇದೆ. ಇದ್ರ ಟೇಸ್ಟು ಚೆನ್ನಾಗಿದೆ, ಯಾವುದು ಓವರ್ ಪವರಿಂಗ್ ಆಗಿಲ್ಲ. ಉಪ್ಪು ತುಂಬ ಜಾಸ್ತಿ ಇರೋದಾಗ್ಲಿ, ಖಾರ ಜಾಸ್ತಿ ಇರೋದಾಗ್ಲಿ ಏನೂ ಇಲ್ಲ, ಎಲ್ಲ ಮೈಲ್ಡ್ ಆಗಿದೆ. ಆ್ಯಂಡ್ ಇದೆಲ್ಲ ಹಸಿದು ರಾ, ಯಾವುದು ಬೇಯಿಸಿರೋ ತರಕಾರಿ ಇಲ್ಲ ಇದರಲ್ಲಿ, ಎಲ್ಲ ಹಸಿ ತರಕಾರಿ. ಸಕಲಾಗಿದೆ. ಟು ಎಂಡ್ ವಿತ್ ಅಂಬೆ ಶುಂಠಿ ತಂಬುಳಿ ತಗೊಂಡಿದ್ದೀನಿ ನಾನು. ನೋಡಿ, ಇದೂ ಸಣ್ಣ ವೈಟ್ ಕಲರಲ್ಲಿದೆ, ಮಜ್ಜಿಗೆ ಕಲರಲ್ಲಿದೆ. ಆ್ಯಂಡ್ ಇದಕ್ಕೂ ಒಗ್ಗರಣೆ ಹಾಕಿದ್ದಾರೆ. ಅಂಬೆ ಶುಂಠಿ ತಂಬುಳಿ. ಇದು ತುಂಬ ಫ್ಲೇವರ್ಫುಲ್ ಆಗಿದೆ, ಸಖತ್ ಫ್ಲೇವರ್ಫುಲ್ ಆಗಿದೆ ಇದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ತಂಬುಳಿಗೆ ಮುಂಚೆ ಒಂದಷ್ಟು ಬ್ರೇಕು ಬಂತು ನಮಗೆ. ಬೇರೆ ಬೇರೆ ಸ್ಯಾಂಡ್ವಿಚಸ್ಸು, ಸ್ಯಾಲಡು ಎಲ್ಲ ತಿಂದಿದ್ರಿಂದ ಇದ್ರ ಟೇಸ್ಟ್ ಪಕ್ಕ ಸಿಗ್ತದೆ ನಮಗೆ ಮತ್ತೆ. ಈ ತಂಬುಳಿಗಳು ಮಾತ್ರ ಹಿಂಗೆ ತೊಗೊಂಡೋದಾಗ ಕಣ್ಮುಚ್ಕೊಂಡು ಸಿಪ್ ಮಾಡಬೇಕು ಅನ್ನಿಸ್ತದೆ, ಟು ಎಂಜಾಯ್ ದ ಫ್ಲೇವರ್. ಹಂಗೆ ಅನ್ನಿಸ್ತಾ ಇದೆ ನನಗೆ. ಇಲ್ಲೇನು ಗೊತ್ತಾ, ನಿಮಗೆ ತಂಬುಳಿ ಟೂರ್ ಅಂತ ಮಾಡ್ತಿದ್ದಾರೆ. ಲೈಕ್ ಇವಾಗ ನಾನು ಹೇಳಿದೆ ನಿಮಗೆ, ನಾನು ಓದುವಾಗ ನನಗೂ ಎಷ್ಟೊಂದು ಪರಿಚಯನೇ ಇರಲಿಲ್ಲ ಅಲ್ವಾ. ಸೊ ಪರಿಚಯನೇ ಇಲ್ಲದೆ ಇರುವಾಗ ನಮ್ಗೇನು ಅನ್ಸುತ್ತೆ, ಇದು ಹೇಗಿರುತ್ತೋ ಏನೋ, ಟೇಸ್ಟ್ ಮಾಡ್ಬೋದೋ ಬೇಡವೋ, ಈ ಥರದ್ದೆಲ್ಲ ಅನುಮಾನಗಳಿರುತ್ತೆ. ಸೊ ಒಂದು ಫುಲ್ ತೊಗೊಳೋದಕ್ಕಿಂತ ನೀವು 5 ಬೇಕಾದ್ರೆ ಟೇಸ್ಟ್ ಮಾಡ್ತೀನಿ ಅಂದರೆ ಚಿಕ್ಕ ಲೋಟ, ಒಂದು 25 ml 30 ml ಅಂದ್ಕೊಳ್ಳಿ, ಒಂದಿಷ್ಟಿಷ್ಟು ಚಿಕ್ಕ ಲೋಟದಲ್ಲಿ 5 ವೆರೈಟಿನ ನೀವು ಟ್ರೈ ಮಾಡ್ಬೋದು, ಟೇಸ್ಟ್ ಮಾಡಬಹುದು. ಓಕೆ, ಅದಕ್ಕೆ ಬಂದು 50 ರೂಪೀಸು. ಇಲ್ವಾ 10ಕ್ಕೆ 10 ಟ್ರೈ ಮಾಡ್ತೀನಿ ಅಂದರೆ, ಬಿಕಾಸ್ ದಿನ ಇಲ್ಲಿ 10 ಥರದ್ದು ತಂಬುಳಿಗಳು ಇರುತ್ತೆ. 35 ಮ್ಯಾಕ್ಸಿಮಮ್ ಇವ್ರ ಹತ್ರ ಫ್ಲೇವರ್ಸ್ ಇದೆ. ಬಟ್ ಅಟ್ ಎ ಟೈಮ್ ಇನ್ ಅ ಡೇ 10 ತಂಬುಳಿ ಮಾಡಿರ್ತಾರೆ. ಸೊ 10 ಟೇಸ್ಟ್ ಮಾಡಬೇಕು ಅಂದರೆ 100 ರೂಪೀಸ್ ಕೊಟ್ಟರೆ ಒಂಥರ ನಿಮಗೆ ತಂಬುಳಿ ಟೂರ್ ಥರ ಯು ಕ್ಯಾನ್ ಟೇಕ್ ಅ ಟೂರ್. 10ಕ್ಕೆ 10 ತಂಬುಳಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನಿಮಗೆ ಯಾವ್ದು ಇಷ್ಟ ಆಯಿತು ಆಮೇಲೆ ಅದನ್ನು ಫುಲ್ ಬೇಕಾದರೆ ಕುಡಿಬಹುದು. ಅಥವಾ ಪಾರ್ಸೆಲ್ ತೊಗೊಂಡೋಗೋರು ಅಥವಾ ಏನಾದರೂ ಆರ್ಡರ್ ಕೊಡೋರು, ಇವಾಗ ಲಾರ್ಜ್ ಕ್ವಾಂಟಿಟಿಲಿ ಏನಾದರೂ ಆರ್ಡರ್ ಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಡೂ ದ್ಯಾಟ್. ಚೆನ್ನಾಗಿದೆ ಅಲ್ವಾ ಟೂರ್ ಐಡಿಯಾ. ಆ್ಯಕ್ಚುಲಿ ಇಟ್ ಇಸ್ ವೆರಿ ನೈಸ್. ಅಂಬೆ ಶುಂಠಿ ತಂಬುಳಿ ಇಸ್ ಟು ಗುಡ್, ವೆರಿ ನೈಸ್. ಓಕೆ, ತಂಬುಳಿ ಮನೆಯಲ್ಲಿ ಸಾಕಷ್ಟು ತಂಬುಳಿಗಳನ್ನ ಟೇಸ್ಟ್ ಮಾಡಿದ್ವಿ. ಅಂಡ್ ಹೊಸ ಹೊಸ ಫ್ಲೇವರ್ಸ್ ಎಲ್ಲ ತಿಳ್ಕೊಂಡ್ವಿ. ಹೊಸ ಹೊಸ ಸ್ವೀಟ್ ಕೂಡ ಟ್ರೈ ಮಾಡಿದೆ ನಾನು. ಹೊಸ ಅದನ್ನಕ್ಕಿಂತ ಏನು ತೊಡೆದೇವ್ ಅನ್ನೋ ಸ್ವೀಟ್ ನ ಟ್ರೈ ಮಾಡಿದೆ ಫಾರ್ ದ ವೆರಿ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿತ್ತು ಸ್ವೀಟು. ಅಂಡ್ ಸ್ಯಾಂಡ್ವಿಚಸ್ ಅಲ್ಲಿ ನನಗೆ ನಾನು ಹೇಳಿದಾಗೆ ಕಸ್ಟಮೈಸ್ ಆಗಿ ಮಾಡಿಸ್ಕೋಬಹುದು. ಸೊ ಮೊದಲೇ ಗೊತ್ತಿದ್ರೆ ನಾನು ಬಾಳೆಹಣ್ಣು ಮತ್ತೆ ಜೇನುತುಪ್ಪ ಬೇಡ ಅಂದಿರ್ತಿದ್ದೆ. ಸೊ ಇದು ಹೇಗೆ ಗೊತ್ತಾ,
ರುಚಿ ಅನ್ನಕ್ಕಿಂತ ತುಂಬಾ ಹೆಲ್ದಿ ವರ್ಷನ್ ಬೇಕು ಅನ್ನೋರು ಖಂಡಿತವಾಗ್ಲೂ ಈ ಜಾಗನ ವಿಸಿಟ್ ಮಾಡ್ಲೇಬೇಕು. ತಂಬುಳಿಗಳೆಲ್ಲ ತುಂಬಾ ರುಚಿಯಾಗಿತ್ತು. ಈ ಸ್ಯಾಲೆಡ್ ಅಥವಾ ಸ್ಯಾಂಡ್ವಿಚ್ ಅಂತ ಬಂದಾಗ ನೀವ್ ಎಕ್ಸ್ಪೆಕ್ಟ್ ಮಾಡೋ ತರ ತುಂಬಾ ಉಪ್ಪು ಖಾರವಾಗಿ ಒಂಥರ ಚಟಪಟಿ ತರ ಎಲ್ಲ ಏನಿರಲ್ಲ, ಮೈಲ್ಡ್ ಆಗಿ ಬಟ್ ಟೇಸ್ಟಿ ಆಗಿದೆ, ವೆರಿ ಟೇಸ್ಟಿ. ತಂಬುಳಿಗಳು 1-2 ಒಟ್ಟಿಗೆ ಕುಡಿಬಹುದು. 3ನೇದು ಕುಡಿಯುವಾಗ ನಿಮ್ಗೊಂಥರ ಅಯ್ಯೋ ಸೇಮ್ ಕುಡಿತಾ ಇದೀನಿ ಅನ್ನೋ ಫೀಲ್ ಬರುತ್ತೆ, ಬಿಕಾಸ್ ಎಲ್ಲಾನು ಬಟರ್ ಮಿಲ್ಕ್ ಬೇಸ್ ಆಗಿರೋದ್ರಿಂದ. ಸೊ ನನ್ನ ಸಜೆಷನ್ ಏನಂದ್ರೆ 1 ಅಥವಾ 2 ತಂಬುಳಿ ಕುಡಿದ್ಮೇಲೆ ಒಂದ್ ಸ್ಯಾಂಡ್ವಿಚ್ ಸಲಾಡ್ ತಗೊಳ್ಳಿ, ಆಮೇಲೆ ಇನ್ನೊಂದು ತಂಬುಳಿ ತಗೊಳ್ಳಿ. ಓಕೆನಾ? ಎನಿವೇ ಸಾಕಷ್ಟು ಇಲ್ಲಿ ನಿಮಗೆ ವೆರೈಟೀಸ್ ಟ್ರೈ ಮಾಡೋದಕ್ಕಿದೆ. ನೀವು JP ನಗರ್ 24th ಮೈನ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ತಂಬುಳಿ ಮನೆ ವಿಸಿಟ್ ಮಾಡಿ. ನೀವ್ ಯಾವ ತಂಬುಳಿ ಟ್ರೈ ಮಾಡಿದ್ರಿ, ನಿಮಗೆ ಏನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓವರ್ ಆಲ್ ನಾನು ಇವರಿಗೆ 5ಗೆ 4.6 ಅನ್ನ ಕೊಡ್ತೀನಿ. ಓಕೆನಾ? ಸೊ ರುಚಿ ಶುಚಿ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಹೊಸದು ಇದು ಶುರುವಾಗಿರೋದು. ಬೆಲೆ ಅಂತ ಕೇಳಿದಾಗ ನಿಮಗೆ ಸ್ವಲ್ಪ ಜಾಸ್ತಿ ಅನ್ನಿಸಬಹುದು, ಬಿಕಾಸ್ ಸ್ಯಾಂಡ್ವಿಚ್ಗೆ 150 ಅಥವಾ ತಂಬುಳಿ ಒಂದು ಗ್ಲಾಸಿಗೆ 50 ರೂಪಾಯಿ ಅಂತಾಗ ಅಪ್ಪ ಅಷ್ಟೊಂದು ಕೊಡ್ಬೇಕಾ ಅಂತ ನಿಮಗೆ ಅನ್ನಿಸಬಹುದು. ಬಟ್ ಇವ್ರು ಯೂಸ್ ಮಾಡ್ತಾರಂತ ಕೋಕೋನಟ್ ಆಯಿಲ್ ಆಗಿರಬಹುದು ಅಥವಾ ಉಪ್ಪುನು ಗೋಕರ್ಣದ ಉಪ್ಪು ಅಂತ ಹೇಳಿದ್ರು. ಸೊ ಈ ತರ ಕೆಲವೊಂದು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗದೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದ್ಸಲ ವಿಸಿಟ್ ಮಾಡಿ, ಟ್ರೈ ಮಾಡಿ. ಓಕೆನಾ? ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.